ಐ ಡೋಂಟ್ ನೋ ಬೇರೆ ಇಂಟರ್ವ್ಯೂಸ್ ಅಲ್ಲಾದ್ರೆ ಈ ಚಾನೆಲ್ ಬಗ್ಗೆ ಇದ್ರ ಬಗ್ಗೆ ಹೇಳ್ಬಾರ್ದು ಅಂತಿದೆ. ಇದು ಯೂಟ್ಯೂಬ್ ಚಾನೆಲ್ ಆಗಿರೋದ್ರಿಂದ ಹೇಳ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ವಿನು ಬಳಂಜ ಅವ್ರದ್ದು. ವಿನು ಬಳಂಜ ಗೊತ್ತಲ್ಲ? ಅವ್ರ ಪ್ರೊಡಕ್ಷನ್ ಅಲ್ಲಿ ಎಲ್ಲ ಮಂಗಳೂರು ಫುಡ್. ನೀರ್ ದೋಸೆ, ಆಮೇಲೆ ಅಂದ್ರೆ ಮಧ್ಯಾಹ್ನ ಆಯ್ತು ಅಂದ್ರೆ ಏನೇನೋ ಬಾಯ್ಲ್ಡ್ ರೈಸ್. ಮಾಡ್ತಾರಪ್ಪ. ಬಾಯ್ಲ್ಡ್ ರೈಸ್ ನಂಗೆ ಇಷ್ಟ ಆಗಲ್ಲ. ಅದೇನೋ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ. ಇಷ್ಟು ದಪ್ಪ ದಪ್ಪ ಅನ್ನ ಇರುತ್ತೆ. ನಂಗೆ ಚಿಕ್ಕ ಚಿಕ್ಕ ಅನ್ನ ತಿನ್ಬೋದು. ಇಷ್ಟು ದಪ್ಪ ದಪ್ಪ ಆದ್ರೆ ಇಳಿಯಲ್ಲ. ಮುದ್ದೆ ಇಳಿಯುತ್ತಾ? ಮುದ್ದೆ ಈಗ ಅಭ್ಯಾಸ ಆಗಿದೆ. ಓಕೆ. ಅದು ತಿಂತೀನಿ. ಬಟ್ ಇದು ಅಂದ್ರೆ ಒಳ್ಳೊಳ್ಳೇದು ಮಂಗಳೂರ್ದು. ನಂಗೆ ಈಗ ಪಟ್ ಅಂತ ಹೇಳಕ್ ಹೆಸರುಗಳು ಬರ್ತಾ ಇಲ್ಲ. ಬಟ್ ತುಂಬಾ ಟೇಸ್ಟ್. ನಾನ್ ವೆಜ್ ಎಲ್ಲ ಇರ್ತಿತ್ತು, ಮೀನು. ಅಂದ್ರೆ ಮಧ್ಯಾಹ್ನದ ಹೊತ್ತು ಒಂದೊಂದ್ಸರಿ ನಾನ್ ವೆಜ್ ತಿನ್ನೋ ಟೈಮಲ್ಲಿ ನಾನ್ ವೆಜ್ ಇರೋದು. ಅದಲ್ದಲೆ ಫುಡ್ಡು ಅಷ್ಟೇ. ಸಾಮಾನ್ಯವಾಗಿ ನಮ್ಮ ಸೀರಿಯಲ್ಗಳಲ್ಲಿ ಏನಾಗುತ್ತೆ, ಯಾವ್ದೋ ಒಂದು ಕಡೆಯಿಂದ ರೆಗ್ಯುಲರ್ ಆಗಿ ತರ್ತಾ ಇರ್ತಾರೆ. ಸೊ ಅದೇನಾಗ್ಬಿಡುತ್ತೆ ನಮ್ಗೆ ರೆಗ್ಯುಲರ್ ಅದೇ ತಿಂದು ತಿಂದು ಬೇಜಾರಾಗಿ ಹೋಗ್ಬಿಡುತ್ತೆ. ಇಲ್ಲಿ ಹಂಗಲ್ಲ. ಇಲ್ಲಿ ಮಂಗಳೂರು ಫುಡ್ ಅಂದ್ರೆ ನಾವು ಹೆಚ್ಚು ಕಮ್ಮಿ 2 ವರ್ಷ ಕೆಲಸ ಮಾಡಿದೀವಿ ಆ ಸೀರಿಯಲ್. ಯಾವ ಸೀರಿಯಲ್ ಅದು? ಜೋಗುಳ. ಜೋಗಳ. ಜೋಗುಳ ಮತ್ತೆ ಅದಾದ್ಮೇಲೆ ಆಲ್ಮೋಸ್ಟ್ ನಾನು ವಿನು ಬಳಂಜಾದ್ ಎಲ್ಲಾ ಸೀರಿಯಲ್ಸ್ ಮಾಡಿದೀನಿ. ಲಾಸ್ಟ್ ನನ್ ಮಗ ಹುಟ್ಟಿದಾಗ ಒಂದ್ ಸೀರಿಯಲ್ ಮಿಸ್ ಆಯ್ತು. ಅದು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಮಾಡಿದೀನಿ. ಪ್ರತಿ ಸಾರಿನೂ ಅಷ್ಟೇ ಅವರು ಅಥೆಂಟಿಕ್ ಆಗಿರುತ್ತೆ ಫುಡ್. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅದ್ರ ಜೊತೆ ಅವ್ರು ತಿಂದ್ಬಿಟ್ಟು ಅವ್ರದ್ದು ಸ್ಪೆಷಾಲಿಟಿನೇ ಅಷ್ಟು. ಅವ್ರು ತಿಂದ್ಬಿಟ್ಟು ಆ ಇಷ್ಟ ಆಯ್ತು ಅಂದ್ರೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಅವ್ರಲ್ಲಿ ಸ್ವಲ್ಪ ರಿಜೆಕ್ಟ್ ಮಾಡ್ಬಿಡ್ತಾರೆ ಅವರು ಡೈರೆಕ್ಟ್. ಅದ್ ಒಂದೇ ಅಲ್ಲ, ಅವ್ರು ಇನ್ನೊಂದೇನಪ್ಪಾ ಅಂದ್ರೆ ಅವ್ರದ್ದು ಪ್ಲಸ್ ಪಾಯಿಂಟ್, ಈ ತರ ಶೂಟ್ ಗೀಟ್ ಮಾಡುವಾಗ ಯಾವ್ದಾದ್ರು ಮನೆ, ಇವಾಗ ನಾವ್ ಮುಂಚೆ ಮನೆನೂ ಕೊಡ್ತಾ ಇದ್ವಿ ಶೂಟಿಂಗ್ ಗೆ. ಸೊ ಶೂಟ್ಗೆ ಮನೆ ಕೊಟ್ಟಾಗ ಅಲ್ಲಿ ಇಲ್ಲಿ ಸ್ಟಿಕ್ಕರ್ಗಳು ಅಂಟಿಸ್ತಾರೆ ಗೊತ್ತಾ, ಬೈಯೋರು. ನಿಮ್ಮನೆ ಆದ್ರೆ ಹಿಂಗೆ ಮಾಡ್ತೀರಾ ಅಂತ. ಯಾವ ಡೈರೆಕ್ಟ್ರು ಮಾಡ್ತಾರೆ ಇವಾಗ ಅದನ್ನ. ಕರೆಕ್ಟ್. ಏನಾದ್ರು ಮಾಡ್ಕೊಳ್ಳಿ, ಅಲ್ಲಿ ಲೈಟ್ ಬೇಕು, ಇಲ್ಲಿದ್ ಬೇಕು, ಅಲ್ಲದ್ ಬೇಕು ಅಂತ ನಂಗೆ ಕೆಲಸ ತೆಗಿಬೇಕಷ್ಟೇ. ಅಷ್ಟೇ ಅವ್ರ ಅದ್ರಲ್ಲಿ ಇರ್ತಾರೆ. ಬಟ್ ಅವರು ಈಚ್ ಅಂಡ್ ಎವ್ರಿಥಿಂಗ್ ನೋಡೋರು. ಅಲ್ಲಿ ಲೈಟ್ ಏನಾದ್ರು ಗೋಡೆ ಇದು ಮೇಲಕ್ಕೆ ರೂಫ್ ತಾಕ್ತು ಅಂದ್ರೆ ಬೈಯೋರು. ಏನ್ ಹಂಗ್ ಮಾಡ್ತಿದೀಯ, ನೋಡೋದ್ ಸರಿ ಹಾಳಾಯ್ತು, ಅದು ಇದು ಅಂತ ಹೇಳ್ಬಿಟ್ಟು. ಅಷ್ಟು ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಳ್ಳೋರು ಎಲ್ಲದಕ್ಕೂ. ಅದು ಒಂದೇ ಅಲ್ಲ, ನಾವ್ ಆಕ್ಟ್ ಮಾಡುವಾಗ್ಲೂ ಅಷ್ಟೇ ನಮ್ಗೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಗಮನಿಸೋರು. ಇಡೀ ಒಂದ್ ಸೀನ್ ಆಗೋವರೆಗೂ ನಮ್ಮನ್ನ ಆ ಒಂದು ಮೂಡಿಂದ ಹೊರಗೋಗಕ್ಕೆ ಬಿಡ್ತಿರ್ಲಿಲ್ಲ. ಹಿಂಗೆ ಗಮನಿಸ್ತಾ ಇರೋರು, ಹಿಂಗೆ ನೋಡ್ತಾ ಇರೋರು. ಅವ್ರು ನೋಡ್ತಾರಲ್ಲ ಅಂತ ಹೆದರಿಕೆಗಾದ್ರೂ ಸುಮ್ನೆ ಹಂಗೆ ಕೂರ್ತಿದ್ವಿ. ಅಳೋ ಸೀನಲ್ಲೆಲ್ಲ ಕಣ್ಣಲ್ಲಿ ನೀರ್ ಹಂಗೆ ಇರ್ಬೇಕು, ತೆಗಿಯಂಗೆ ಇಲ್ಲ ನಾವು. ಅಂದ್ರೆ ರಿಲ್ಯಾಕ್ಸ್ ಆಗ್ಬಾರ್ದು, ಆ ಮೂಡ್ ಹೊಟ್ಟೋಗುತ್ತೆ ಅಂತ. ವೆರಿ ಗುಡ್. ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ನಿಮ್ಗೆ ಪ್ರೊಡಕ್ಷನ್, ಒಳ್ಳೆ ಡೈರೆಕ್ಷನ್ ಎಲ್ಲ ಸಖತ್. ಒಳ್ಳೆ ಊಟನು ಒಳ್ಳೆ ಜೊತೆಗೆ ಊಟ, ಒಳ್ಳೆ ಊಟ. ಚೆನ್ನಾಗಿ ನೋಡ್ಕೊಳ್ತಿದ್ರು. ಅದು ಬಿಟ್ರೆ ನಂಗೆ ಹೈದ್ರಾಬಾದ್ ಶೂಟಿಂಗ್ ಅಲ್ಲೂ ಅಷ್ಟೇ. ಅದು ಕನ್ನಡ ಅಂದ ತಕ್ಷಣ ಹೈದ್ರಾಬಾದ್ ಅಂತ ಹೇಳೋದು. ಹೈದರಾಬಾದ್ ಸ್ಟೈಲಿನ ಬಿರಿಯಾನಿ ಹೈದ್ರಾಬಾದ್ ಖಾರ, ಮತ್ತೆ style. ಅಲ್ಲಿ ನಿಮ್ ಬಿರಿಯಾನಿ ಬಂದಿದ್ರೆ ಅಲ್ಲಿ ಊಟ ಎಲ್ಲ ಅಡ್ಜಸ್ಟ್ ಆಗಿತ್ತ ನಿಮ್ಗೆ? ಅಲ್ಲೂ ಖಾರನೇ. ಬಟ್ ಅಲ್ಲಿ ನಮ್ಗೆ ತುಪ್ಪ ಜಾಸ್ತಿ ತರೋರು. ಅಂದ್ರೆ ಅಲ್ಲಿ ಹೆಂಗೆ ಅಂದ್ರೆ ನಮ್ಗೆ ರೂಮ್ಗೆ ಕಳಿಸ್ಬಿಡೋರು. ಇಷ್ಟು ದೊಡ್ಡ ಕ್ಯಾರಿಯರು, ಏನ್ ಬೇಕಾದೆಲ್ಲ ಇರೋದು, ನಾನ್ ವೆಜ್ ಇರೋದು, ಇದು ಎಲ್ಲ ಇರೋದು. ಆರಾಮಾಗಿ ನಮ್ಗೆ ಏನ್ ಬೇಕು ಎಷ್ಟು ಬೇಕು ಹಾಕೊಂಡು ತಿನ್ಬೋದಿತ್ತು. ಬಿರಿಯಾನಿ ಇರ್ತಿರ್ಲಿಲ್ಲ ಜಾಸ್ತಿ. ಚಪಾತಿ ಅಲ್ಲಿ ಮಾಡಲ್ಲ. ಇನ್ಫ್ಯಾಕ್ಟ್ ಆಂಧ್ರದಲ್ಲಿ ಅವ್ರು ಮಾಡಿಸಿ ತರೋರು ನಮ್ ಬೆಂಗಳೂರವ್ರು ಆರ್ಟಿಸ್ಟ್ಗಳಿಗೆ. ಅಂದ್ರೆ ಓಕೆ, ತುಂಬಾ ಜನ ಇದಾರಲ್ಲ ಹೈದರಾಬಾದ್ ಅಲ್ಲಿ, ಬೆಂಗಳೂರು. ನಮ್ಗೆ ಅಂತ ಮಾಡಿಸಿ. ಬಟ್ ಚಪಾತಿ ಎಷ್ಟು ಚೆನ್ನಾಗಿರಲ್ಲ ಅಲ್ಲಿ. ಪಾಪ ಅವ್ರಿಗೆ ಮಾಡಕ್ ಬರಲ್ಲ ಏನೋ. ಬಟ್ ಅವರೆಲ್ಸ್ ಬೇರೆ ಎಲ್ಲ ತುಂಬಾ ಚೆನ್ನಾಗಿರೋದು, ಟೇಸ್ಟಿ. ಈಗಿನ ಸೀರಿಯಲ್ಗಳನ್ನ ನೋಡ್ತಿರಲ್ಲ, ಹಾ, ಅವಾಗ ನಿಮ್ಗೆ ಅನ್ಸುತ್ತಾ ಅವಾಗಿನ ಸೀರಿಯಲ್ ಚೆನ್ನಾಗಿದೆ, ಅವಾಗ ಸಖತ್ತಾಗಿರ್ತಿತ್ತು, ಕತೆ ಇರ್ತಿತ್ತು, ಪರ್ಫಾರ್ಮೆನ್ಸ್ ಇರ್ತಿತ್ತು, ಒಬ್ಬೊಬ್ರು ಹಂಗ್ ರೆಡಿ ಆಗ್ತಾ ಇದ್ರು, ಇವಾಗ ಏನು ಇಲ್ಲ ಅಂತ ಅನ್ಸುತ್ತೋ, ಅಥವಾ ಈಗ ತುಂಬಾ ಚೆನ್ನಾಗಿದೆ ಅವಾಗ್ಲೇ ಏನು ಇರ್ಲಿಲ್ಲ ಅನ್ಸುತ್ತೋ? ಟೆಕ್ನಿಕಲಿ ಚೆನ್ನಾಗಿದೆ ಇವಾಗ. ಮುಂಚೆ ಟೆಕ್ನಿಕಲಿ ಕಡಿಮೆ ಇತ್ತು. ಟೆಕ್ನಿಕಲಿ ಅಂದ್ರೆ ಇವಾಗ ಲೈಟ್ ವೈಸ್ ಇರ್ಬೋದು, ಅಥವಾ ಆ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ಅವೆಲ್ಲ ಮುಂಚೆ ಸ್ವಲ್ಪ ಡಲ್ ಇತ್ತು. ಟೆಕ್ನಿಕಲಿ ಅದು ಅಪ್ಗ್ರೇಡ್ ಆಗ್ತಾ ಇದ್ದಂಗೆ ಇವಾಗ ಆಬ್ವಿಯಸ್ಲಿ ಅದು ಚೆನ್ನಾಗ್ ಆಗ್ತಾ ಇದೆ. ಬಟ್ ಆಕ್ಟಿಂಗು ಅಥವಾ ಸೆಟ್ಟು ಇದಕ್ಕೆಲ್ಲ ಹೋದ್ರೆ ಮುಂಚೆನೆ ಚೆನ್ನಾಗಿತ್ತು. ಡೆಡಿಕೇಶನ್ ಇರ್ತಿತ್ತಲ್ಲ. ಡೆಡಿಕೇಶನ್ ಇರ್ತಿತ್ತು. ಅಂದ್ರೆ ನಮ್ಗಿಂತ ಸೀನಿಯರ್ ಆರ್ಟಿಸ್ಟ್‌ಗಳು ಬಂದ್ರೆ ಅವಾಗ ಅವರೆಲ್ಲ ಹೇಳೋರು, ಅಯ್ಯೋ ಇವಾಗೇನ್ ಮುಂಚೆ ಚೆನ್ನಾಗಿತ್ತು ಅಂತ. ಬಟ್ ನಾವ್ ನೋಡಿರ್ಲಿಲ್ಲ ಅದು. ಅವ್ರು ಹೇಳೋರು ಹಿಂಗಿರೋದು ಅಂತ. ಬಟ್ ನಮಗ್ ಕಂಪೇರ್ ಮಾಡಿದ್ರೆ ಇವಾಗ್ಲಿಗಿಂತ ನಮ್ಮ ಒಂದಿದು ಚೆನ್ನಾಗಿತ್ತು. ಏನ್ ಹಗ್ಲು ರಾತ್ರಿ ನಾವು ಕೆಲಸ ಮಾಡ್ತಿದ್ವಿ. ಡೇ ಅಂಡ್ ನೈಟ್ 24 ಅವರ್ಸ್ ಕೆಲಸ ಮಾಡ್ತಿದ್ವಿ. ಮನೆಗೋಗಿ ಫ್ರೆಶ್ ಅಪ್ ಆಗಿ ವಾಪಸ್ ಬಾ ಅಷ್ಟೇ ಇರ್ತಿದ್ದಿದ್ದು.
ಹಂಗೆಲ್ಲ ಕೆಲಸ ಮಾಡಿದೀವಿ. ಇವಾಗ ಯಾರನ್ನಾರು ಆರ್ಟಿಸ್ಟ್‌ಗೆ ಮಾಡ್ಸಿ ನೋಬಡಿ ವಿಲ್ ಡೂ. ಮಾಡಲ್ಲ. ನಾ ಹೇಳೋದು ಸಿ ಒಂದ್ಸರಿ ಕಮಿಟ್ ಆದ್ರೆ ನಂದು ಕಾನ್ಸೆಪ್ಟ್ ಅಷ್ಟೇ. ಒಂದ್ಸರಿ ಕಮಿಟ್ ಆದ್ರೆ ಇಟ್ಸ್ ಮೈ ಪ್ರಾಜೆಕ್ಟ್. ನಾನ್ ನಿನ್ಗೋಸ್ಕರ ಮಾಡ್ತಿದ್ದೀನಿ ಅಂತ ಮಾಡ್ಬಾರ್ದು. ಇದು ನನ್ ಕೆಲ್ಸ. ನನ್ ಎಷ್ಟು ಎಫರ್ಟ್ ಆಗುತ್ತೆ, ನನ್ನಲ್ಲಿ ಎಷ್ಟು ಪರಿಶ್ರಮ ಇದೆ ಅದನ್ನ ಹಾಕೋಣ. ಹ್ಮ್. ಸೊ ಅಷ್ಟೇ. ನೀನ್ ದುಡ್ಡು ಕೊಡ್ತೀಯೋ ಬಿಡ್ತೀಯೋ ಅದು ಸೆಕೆಂಡ್ರಿ. ನಾನ್ ಕಮಿಟ್ ಆಗಿದ್ದೀನಿ. ನನ್ ಮಾತಿನ ಮೇಲೆ ನಾನ್ ನಿಂತ್ಕೋಬೇಕು. ಅದಿರ್ಬೇಕು. ಬಟ್ ಅದು ಐ ಡೋಂಟ್ ಈಗಿನ ಇದ್ರಲ್ಲಿ ಅದು ಸ್ವಲ್ಪ ಕಡಿಮೆ. ಆರ್ಥಿಕವಾಗಿ ಹೇಗಿದ್ದೀರಾ? ಎಕನಾಮಿಕಲಿ. ಆಮೇಲೆ ನಾನೇನೋ ಸೆಟಲ್ಡ್ ತಪ್ಪು ಆಗಿದ್ದೀರಾ? ಹೇಳ್ಬಿಟ್ಟು ಸೆಟಲ್ಡ್ ಅನ್ನೋದಕ್ಕೆ ಅಕ್ಷತಾ ಅದ್ರಲ್ಲಿ ಸೆಟಲ್ಡ್ ಅಂದ್ರೆ ಏನು? ಈಗ ಆರ್ಟಿಸ್ಟ್ ಇದಾರಲ್ಲ, ಆರ್ಟಿಸ್ಟ್ Yes. ಆಕ್ಟ್ ಮಾಡ್ಕೊಂಡೇ ಬದುಕದ್ ಕಷ್ಟ ಅಂತ ಮಾತಿದೆ. ಹ್ಮ್. ಅದಕ್ಕಾಗಿ ನಿಮ್ ಬಾಯ್ಲೆ ಬಂತು ನಾವು ಸೀರಿಯಲ್ಗೆಲ್ಲ ಮನೆ ಕೊಡ್ತಿದ್ವಿ ಶೂಟಿಂಗಿಗೆ. ಅದರಿಂದ ನಾವು ಎಕನಾಮಿಕಲಿ ಇಂಪ್ರೂವ್ ಆದ್ವಿ. ಹೌದು ಹೇಳ್ದಂಗ್ ನಾವ್ ಬರೀ ಆಕ್ಟಿಂಗ್ ಮಾಡ್ಕೊಂಡೇ ಇದ್ದಿದ್ರೆ ಕಷ್ಟ ಆಗ್ತಿತ್ತು ಅಂತ ಅನ್ಸುತ್ತಾ? ನಥಿಂಗ್ ಲೈಕ್ ದಟ್. ಸಿ ನಾವು ಅವಾಗ್ಲಿಂದ ಇವಾಗ್ವರೆಗೂ ಹುಡುಗಾಟದಲ್ಲೇ ಇದೀವಿ. ಯಾವುದೇ ರೀತಿ ಆ ಸೀರಿಯಸ್ನೆಸ್ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅದೆಲ್ಲ ಏನೂ ಇಲ್ಲ. ಅಂಡ್ ಶೂಟಿಂಗ್ ಮನೆ ಕೊಟ್ಟಿದ್ದು ಕೂಡ ಪ್ಯಾಷನ್ ಆಗಿ, ಓಕೆ. ಪ್ಯಾಷನೇಟ್ ಆಗಿ. ಇಟ್ಸ್ ನಾಟ್ ದುಡ್ಡು ಮಾಡ್ಬೇಕು ಅಥವಾ ಅದರಿಂದ ಇನ್ನೇನೋ ಮಾಡ್ಬೇಕು. ನಥಿಂಗ್ ಲೈಕ್ ದಟ್. ಹಂಗಾಗಿ ಆತರ ಎಲ್ಲ ಏನಿಲ್ಲ. ಅಂಡ್ ಮೋರ್ ಓವರ್ ಸಿ ನಂಗಂತೂ ಇತ್ತೀಚೆಗೆ ಏನ್ ಅನ್ಸ್ಬಿಟ್ಟಿದೆ, ದುಡ್ಡು ನಂಗೆ ಇಷ್ಟನೇ ಆಗಲ್ಲ ಟು ಬಿ ಫ್ರಾಂಕ್. ದುಡ್ಡು ಅಂದ್ರೆ ನಂಗೆ ನನ್ ಗಂಡ ಒಂದೊಂದ್ಸರಿ ಏನಕ್ಕಾರ ಕೊಟ್ರೆ ನಂಗೆ ಅದು ಮುಟ್ಟೋದಕ್ಕೆ ನಂಗೆ ಒಂಥರ ಆಗುತ್ತೆ. ಐ ಡೋಂಟ್ ನೋ ವೈ. ನೆಕ್ಸ್ಟ್ ಟೈಮ್ ಹಂಗ್ ಮಾಡ್ಬೇಡಿ, ಈ ಕಡೆಗ್ ತಂದ್ಕೊಡಿ. ನನ್ ಗಂಡ ಬಿಡ್ಬೇಕಲ್ಲ ಈ ಕಡೆ ತಂದ್ಕೊಡಕ್ಕೆ. ಸೊ ಹಂಗೆ ಅಂದ್ರೆ ಮೇ ಬಿ ಆಧ್ಯಾತ್ಮಿಕ ಇದ್ರಲ್ಲಿರೋದಕ್ಕೂ ಏನೋ ಗೊತ್ತಿಲ್ಲ. ಐ ಡೋಂಟ್ ನೋ. ಅಂಡ್ ಮೋರ್ ಓವರ್ ನಂಗೆ ದುಡ್ಡು ಅಂದ್ರೆ ಇರಬಾರ್ದು ಬ್ಯಾಕ್ಟೀರಿಯಾ ಎಲ್ಲ ಅದ್ರಲ್ಲೇ ಇರುತ್ತೆ. ನೀ ಹಿಂಗ್ ಇರ್ಬೇಡ ಕಣೆ ಅಂತ ಯಾವತ್ತು ಹೇಳಿಲ್ವಾ ನನ್ ಗಂಡನ್ ಖುಷಿ ಅಲ್ಲ, ನಾನೇನು ಕೇಳಲ್ಲ, ನಾನೇನು ಬೇಡ ನನ್ಗೆ. ಅವ್ರಿಗೆ ದೇ ಆರ್ ಹ್ಯಾಪಿ. ನಮ್ಮ ಅತ್ತೆ ಈಗ್ಲೂ ಅದನ್ನೇ ಹೇಳ್ತಾರೆ, ಇವಳೊಬ್ಳು ನನ್ ಸೊಸೆ ಇದ್ದಾಳೆ, ಇವಳಿಗೆ ನಮ್ದು ಎಷ್ಟು ಆಸ್ತಿ ಇದೆ, ನಮ್ಗೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದೇ ಇವಳಿಗೆ ಗೊತ್ತಿಲ್ಲ, ಇವಳನ್ನ ಕಟ್ಕೊಂಡು ನಾವೇನ್ ಮಾಡೋಣ ಅಂತಾರೆ ನಿಮ್ಗೆ ಅವರು. ಸೊ ಸಿ ನಾನ್ ಇವಾಗ ಇಲ್ಲಿದ್ದೀನ, ಇದು ನನ್ನ ಆಸ್ತಿ, ನಾನು ಇಲ್ಲಿ ಕೂತಿದ್ದೀನಿ, ಇದು ನನ್ನ ಮನೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಇರೋಳು ನಾನು. ಹಂಗಾಗಿ ನಂಗೆ ಅದರಿಂದ ಆರ್ಥಿಕವಾಗಿ ನಾವ್ ಇನ್ನೇನೋ ಮಾಡ್ಬೇಕು, ಮತ್ತೊಂದೇನೋ ಮಾಡ್ಬೇಕು. ಬಟ್ ಒಂದೊಂದ್ಸರಿ ಅನ್ಸುತ್ತೆ, ಈ ಬಾಡಿಗೆ ಮನೇಲಿ ಇರುವಾಗ ಓನರ್ಗಳು ಕಿರಿಕಿರಿ ಅದು ಇದು ಅಂದಾಗ ಅನ್ಸುತ್ತೆ ಒಂದ್ ಮನೆ ಮಾಡ್ಕೋಬೇಕಲ್ವಾ, ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಷ್ಟು ಬಿಟ್ರೆ ನಾವ್ ಮಾಡಿರೋ ಓಡಾಡುವಾಗ ಕಾರ್ ಗೀರು ಏನಾದ್ರು ನನ್ ಕಾರ್ ಕೈ ಕೊಡ್ತು ಅದು ಇದು ಅಂದಾಗ ಓಕೆ ಒಂದು ಬೇರೆ ಕಾರ್ ತಗೋಬೇಕು ಈ ತರ ಅನ್ಸುತ್ತೆ. ಬಿಟ್ರೆ ನೆಸೆಸಿಟಿ ಮನೆ ಮಾಡಿಲ್ಲ ಇನ್ನು ಬೆಂಗಳೂರಲ್ಲಿ. ಇಲ್ಲ ಇಲ್ಲ ಇಲ್ಲ. ಇದಕ್ ಮನೆ ಮಾಡ್ದಲೇ ಇರೋದಕ್ಕೆ ಕಾರಣ ನಮ್ಮ ಮಾವ. ಆಕ್ಚುಲಿ ನಮ್ಮ ಮಾವ ಊರಲ್ಲಿ ಅವ್ರದ್ದು ಅವ್ರು ಚೆನ್ನಾಗಿ ಜಮೀನ, ಅವ್ರೇನಂತಾರೆ ಆರಾಮಾಗಿ ಇರೋಷ್ಟು ದಿನ ಬೆಂಗಳೂರಲ್ಲಿ ಇದ್ಬಿಟ್ಟು ಇಲ್ಲಿ ಬಂದ್ಬಿಡ್ರಿ, ನಿಮ್ಗೆ ನಿಮ್ ಮೊಮ್ಮಕ್ಳು ತಿನ್ನೋವರೆಗೂ ಮಾಡಿಟ್ಟಿದೀವಿ, ಹಾಸ್ಕೋಬೇಡಿ ಅಂತಾರೆ ನಮ್ಮ ಮಾವ. ಅಂದು ನೆನ್ನೆ ಕೂಡ ನಮ್ಮ ಯಜಮಾನ್ರು ನನ್ನ ತಂಗಿ ಗಂಡನ ಹತ್ರ ಅದೇ ಹೇಳ್ತಿದ್ರು. ನಮ್ಮಪ್ಪ ಅವತ್ತು ಆ ಮಾತು ಹೇಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ದು ಅಟ್ಲೀಸ್ಟ್ ರಾಜೇಶ್ವರ ನಗರದಲ್ಲಿ ಒಂದ್ ಮನೆ ಇರೋದು ನಮ್ಗೆ ಅಂತ. ತಲೆ ಕೆಡ್ಸ್ಕೊಳಲ್ಲ. ಹಾಗೆ ಮನೇಲಿರೋರೆಲ್ಲಾರು ಆರ್ಟಿಸ್ಟ್ ನೀವು. ನಿಮ್ ತಂಗಿ ಆರ್ಟಿಸ್ಟ್ ಅಲ್ಲ, ಅಕ್ಷತಾ ಆರ್ಟಿಸ್ಟ್ ಅಲ್ಲ. ಅವನ್ ಜೊತೆ ಒಂದೆರಡು ರಿಯಾಲಿಟಿ ಶೋ ಮಾಡಿದಾರೆ ಅಷ್ಟೇ. ಓಕೆ. ಅಂದ್ರೆ ಅವ್ರು ಸೀರಿಯಲ್ ಮಾಡಿಲ್ಲ. ಸೀರಿಯಲ್ ಮಾಡಿದ್ದಾರೆ, ರಿಯಾಲಿಟಿ ಶೋ ಮಾಡಿದ್ದಾರೆ ತುಂಬಾ, ಬಟ್ ಮಾಡಿಲ್ಲ. ಬಟ್ ನಿಮ್ ಮನೆಯವರು ಕೂಡ DOP ಕ್ಯಾಮ್ರಾಮ್ಯಾನ್. ಸೊ ವಿನಯ್ ಗೌಡ ಅವ್ರು ಕೂಡ ಆಕ್ಟರ್. ನೀವು ಕೂತಾಗ ಹಿಂಗೆ ಟೇಬಲ್ ಮೇಲೆ ಊಟ ಮಾಡಕ್ ಕೂತಾಗ ಆಕ್ಟಿಂಗ್ ಬಗ್ಗೆ ಎಲ್ಲ ಮಾತಾಡ್ತೀರಾ? ಬೇಜಾರ್ ಮಾತಾಡ್ತೀವಿ. ಅದೆಲ್ಲ ನಾವು ಕ್ಯಾಮ್ರಾ ಮುಂದೆ ಹೇಳಕ್ ಆಗಲ್ಲ. ಆಕ್ಟಿಂಗ್ ಬಗ್ಗೆ ಆರ್ಟಿಸ್ಟ್ ಗಳು ಅವ್ರ ಹಂಗ್ ಮಾಡಿದ್ರು, ಇವ್ರ ಹಿಂಗ್ ಮಾಡಿದ್ರು, ಅವ್ಳಿಗೆ ಎಷ್ಟು ಕೊಬ್ಬ್ ಗೊತ್ತಾ, ಇವ್ರಿಗೆ ಎಷ್ಟು ಇದ್ ಗೊತ್ತಾ, ಅದೆಲ್ಲ ಮಾತಾಡ್ತಾ ಇರ್ತೀವಿ. ಅದೆಲ್ಲ ಒಂಥರ ಫ್ಯಾಮಿಲಿ ಟಾಕ್ಸ್. ನಾನೊಂದಷ್ಟು ಗಾದೆ ಹೇಳ್ತಾ ಹೋಗ್ತೀನಿ. ಇದು ನಮ್ಮ ಇಂಡಸ್ಟ್ರಿನಲ್ಲಿ ಸೀರಿಯಲ್, ಸಿನಿಮಾ, ವಾಟ್ ಎವರ್, ನಮ್ಮ ಇಂಡಸ್ಟ್ರಿನಲ್ಲಿ ಯಾರಿಗ್ ಸೂಟ್ ಆಗುತ್ತೆ ಅಂತ ಹೇಳ್ಬೇಕು. ಒಳ್ಳೇದನ್ ಕೇಳಿ. ತುತ್ತು ತೂಕ ಕೆಡಿಸಿತ್ತು. ಜಾಸ್ತಿ ತಿನ್ನೋರು, ಒಬೆಸಿಟಿ ಆಗಿರೋರು ಯಾರು? ನಾವು ಎಷ್ಟು ತುತ್ತು ತಿಂತೀವಿ ಅದ್ರ ಮೇಲೆ ನಮ್ ತೂಕ ಡಿಪೆಂಡ್ ಆಗಿರುತ್ತೆ. ಹೌದು, ತುತ್ತು ತೂಕ ಕೆಡಿಸಿ. ಕಮ್ಮಿ ತಿಂದು ತಿಂದು ನಾನು ಇನ್ನೂ ಸ್ಲಿಮ್ ಆಗಿದ್ದೀನಿ, ಇವ್ರು ಇನ್ನೂ ಸ್ಲಿಮ್ ಆಗಿದ್ದಾರೆ, ಅವ್ರಿಗೆ ಊಟ ಎಷ್ಟು ತುತ್ತು ಬೇಕು ಅನ್ನೋದು ಅವ್ರಿಗೆ ಗೊತ್ತು ಅನ್ನೋದು ನಿಮ್ಮ ಉದಾಹರಣೆ ನೀವೇ ತಗೊಳ್ತೀರಾ? ಹಂಗೆಲ್ಲ ಏನಿಲ್ಲ, ನಾನು ಎಲ್ಲದೂ ಚೆನ್ನಾಗಿ ತಿಂತೇನೆ. ರುಚಿಯಾಗಿದೆ ಅಂದ್ರೆ ಎಲ್ಲ ಚೆನ್ನಾಗಿ ತಿಂತೀನಿ. ಕ್ವಾಂಟಿಟಿ ಕಮ್ಮಿ. ಕ್ವಾಂಟಿಟಿ ಅದು ಮುಂಚೆಯಿಂದನೂ ಇರೋದೇ ಹಂಗೆ ನನ್ನ ಹೊಟ್ಟೆ. ಅದು ಸರಿ. ಅದು
0. ನಿಮ್ಗೆ ಈಗ ಅದೇ ಎಷ್ಟು ಸೂಟ್ ಆಗುತ್ತೆ ಅಂತ ಹೇಳಿ. ಬೆಕ್ಕು ಕಣ್ ಮುಚ್ಕೊಂಡ್ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ನನ್ಗ ಬಂದಿಲ್ಲ. ಮಂಗ ತಾನ್ ತಿಂದು ಊರವ್ರ ಬಾಯಿಗೆಲ್ಲ ಮಿಕ್ಕಿದ ಒರೆಸ್. ಮಂಗಕ್ಕೆಲ್ಲ ಒರೆಸ್ತಂತೆ. ಆತರ ನೀವು ಏನಾದ್ರು ತಪ್ಪು ಮಾಡಿ ಬೇರೆಯವ್ರ ಮೇಲೆ ಹೇಳಿರೋದು ಉಂಟಾ? ನೀವು ತಿಂದು ಒರ್ಸಿರೋರ ಅಥವಾ ಯಾರೋ ತಿಂದು ನಿಮಗ್ ಒರ್ಸಿರೋದ? ಟು ಬಿ ಫ್ರಾಂಕ್ ನಾನು ಯಾರ ಹತ್ರನೂ ಜಾಸ್ತಿ ಅಷ್ಟೊಂದು ಮಿಂಗಲ್ ಆಗ್ತಾ ಇರಲಿಲ್ಲ. ಅಂಡ್ ನನಗೂ ಆ ಥರ ಮಾಡೋದಕ್ಕೂ ಸಿಚುವೇಶನ್ ಬಂದಿಲ್ಲ. ಬರೋದಕ್ಕೆ ಯಾಕಂದ್ರೆ ಎಥಿಕ್ಸ್ ಅಂತ ಒಂದಿರುತ್ತೆ. ಸೊ ಆ ಎಥಿಕ್ಸ್ನ ಬಿಟ್ಟು ನಾನು ಯಾವತ್ತೂ ಬದುಕದವಳಲ್ಲ. ಸೊ ಚಿಕ್ಕ ವಯಸ್ಸಾಗಿರ್ಲಿ ದೊಡ್ಡವಳಾಗಿರ್ಲಿ ಅದು ಒಂಥರ ಈಗಂದ್ರೆ ಮೆಚುರಿಟಿ ಆಧ್ಯಾತ್ಮಿಕ ಅಂತ ಹೇಳ್ಬೋದು. ಬಟ್ ಇವತ್ತಿಗೂ ನನಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರಿದೆ ಅನ್ನೋ ಕಾರಣ ಅಂದ್ರೆ ನಾನು ಯಾರ ತಂಟೆಗೂ ಹೋಗ್ತಾ ಇರ್ಲಿಲ್ಲ, ಗಾಸಿಪ್ಸ್ ಮಾತಾಡ್ತಿರ್ಲಿಲ್ಲ. ನನ್ಗೆ ಅವಶ್ಯಕತೆ ಇಲ್ಲ, ನಂಗೆ ಅನ್ನಿಸ್ತಾ ಇರ್ಲಿಲ್ಲ ಯಾರ ಬಗ್ಗೆ ಮಾತಾಡ್ಬೇಕು ಅಥವಾ ಇನ್ನೇನೋ ಮಾಡ್ಬೇಕು. ಅಥವಾ ನೀವಾಗ್ಲೇ ಹೇಳಿದ್ರಲ್ಲ ಎಂತ ಕಣ್ಮುಚ್ಕೊಂಡು ಹಾಲು ಕುಡಿಯೋದು, ನಂಗೆ ಅವಶ್ಯಕತೆ ಇಲ್ಲ. ಸಿ ವಾಟ್ ಈಸ್ ದ್ಯಾಟ್, ಐ ಆಮ್ ಲೈಕ್ ದಿಸ್, ನಾನು ಹಿಂಗಿದ್ದೀನಿ, ನಾನು ಇದು ಅಷ್ಟೇ. ಓಕೆ. ಸೊ ಹಂಗಿದ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಈಸಿ ಆಗ್ಬಿಡುತ್ತೆ, ತಲೆನೂ ಖುಷಿಯಾಗಿರುತ್ತೆ, ಆರಾಮಾಗಿರುತ್ತೆ ಅದು. ಸೊ ಹಂಗೆ ಇದ್ದವಳು, ಹಂಗಾಗಿ ನಂಗೆ ಆತರ ಏನೂ ಆಗಿಲ್ಲ. ಬಟ್ ಒಬ್ಬ ಆರ್ಟಿಸ್ಟ್ ಒಂದ್ ದಿವಸ ಏನಾಯ್ತು ಅಂದ್ರೆ, ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿರ್ಲಿಲ್ಲ. ದುಡ್ಡು ಕೊಟ್ಟಿಲ್ವಲ್ಲ ಅನ್ಬಿಟ್ಟು ಏನ್ ಮಾಡಿದ್ರು, ಹಂಗ್ ಮಾತಾಡಿ ಹಿಂಗ್ ಮಾತಾಡಿ ಅಂತೆಲ್ಲ ಹಚ್ಕೊಟ್ರು ಎಲ್ಲರಿಗೂ. ಸರಿ ಆಯ್ತು, ಅವ್ರು ಬಂದ್ರು, ಪ್ರೊಡ್ಯೂಸರ್ ಬಂದಾಗ ಪಾಪ ಅಲ್ಲಿದ್ದವರೆಲ್ಲ ಚೆನ್ನಾಗ್ ಮಾತಾಡ್ಬಿಟ್ರು. ಈ ಹೇಳ್ಕೊಟ್ಟವ್ರು ಸುಮ್ನೆ ಕೂತಿದ್ದಾರೆ, ಏನು ಹೇಳಿಲ್ಲ, ಸಖತ್ ಸಾಫ್ಟ್ ಆಗಿ ಓಕೆ ಹಿಂಗಲ್ಲ ಹಿಂಗೆ ಅನ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಚೆನ್ನಾಗ್ ಬೈಕೊಂಡ್ರು ಇರೋರೆಲ್ಲ ಅಲ್ಲಿ. ಅದೇನಾಯ್ತು ಅವಾಗ ಸೀರಿಯಲ್ಲೇ ಸ್ಟಾಪ್ ಮಾಡಿ ಆರ್ಟಿಸ್ಟ್ಗಳನ್ನೆಲ್ಲ ಕಿತ್ ಹಾಕಿ ಏನೇನೋ ಆಗೋಯ್ತು ಅವಾಗ. ಸೊ ನಾನ್ ಏನು ಮಾತಾಡ್ಲಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್. ನಂಗೆ ಈಗ ಹೇಳ್ಕೊಡೋದು ಏನಕ್ಕೆ, ಅಷ್ಟು ದಡ್ಡಿನ ನಾನು? ನಂಗೆ ಏನ್ ಅನ್ಸುತ್ತೆ ಅದ್ ನಾನು ಮಾತಾಡ್ದೆ ಅಲ್ಲಿ. ನಂಗೆ ಬೇಕಿತ್ತು ದುಡ್ಡು, ನಾನು ಕೇಳಿದೆ ಅವ್ರಿಗೆ ಈ ತರ ಪೇಮೆಂಟ್ ಬೇಕು, ಹಂಗನ್ಬಿಟ್ಟು ಜಗಳ ಆಡಕ್ ಹೋಗ್ಲಿಲ್ಲ ನಾನು ಆ ತರ. ಸೊ ಇಟ್ ಹ್ಯಾಪನ್ಸ್ ಒಂದೊಂದ್ಸರಿ, ಇಟ್ ಡಿಪೆಂಡ್ಸ್ ಅಪಾನ್ ದ ಸಿಚುಯೇಷನ್ ಅಂತಾರಲ್ಲ ಹಂಗೆ. ಟು ಬಿ ಫ್ರಾಂಕ್ ಹೇಳಿ, ನಿಮ್ ಮನೆಯಲ್ಲಿ ಮಿಕ್ಕಿದ ಊಟನ ಏನ್ ಮಾಡ್ತೀರಾ? ಮಿಕ್ಕಿದ ಊಟನ ಆಬ್ವಿಯಸ್ಲಿ ಚಲ್ತೀನಿ ಕೆಲವು ಸರಿ. ಸಾಮಾನ್ಯ ನಾನು ಮಿಕ್ಸಕ್ ಹೋಗಲ್ಲ ಊಟನ, ಯಾಕಂದ್ರೆ ಅದೇನೋ ಅನ್ನದ ಮೇಲೆ ಅಷ್ಟು ಇದು, ಅಂದ್ರೆ ಬೇಕಾದಷ್ಟು ನಾವು ತಿನ್ನೋಣ. ಯಾಕಂದ್ರೆ ಎಷ್ಟೋ ಜನ ಊಟ ಇಲ್ದಲೆ ಒದ್ದಾಡ ಅಂತ ಮಕ್ಳು, ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು ಊಟ ಇಲ್ದಲೆ ಇದ್ದಾರೆ. ಸೊ ಹಂಗಾದಾಗ ಹೊಟ್ಟೆ ಉರಿಯುತ್ತೆ, ಬಿಸಾಕ್ತಾ ಇದ್ರೆ ಅದು ಸಂಕಟ ಆಗುತ್ತೆ. ಒಂದು ಆಶ್ರಮ ಕೂಡ ನೋಡ್ಕೊತಾ ಇದೀರಾ ನೀವು? ನೋಡ್ಕೊಳ್ತಾ ಇಲ್ಲ, ಶುರು ಆಶ್ರಮನೇ ಶುರು ಮಾಡ್ತಾ ಇದೀರಿ? ಮಾಡ್ತಿದ್ದೀನಿ. ಆ ಯೋಚನೆ ಬಂದದ್ದು ಯಾಕೆ ನಿಮ್ಗೆ? ಅದೊಂಥರ ನಂಗೆ ಗೊತ್ತಿಲ್ಲ ಅದು ಯಾಕೆ ಬಂತು ಅಂತ. ಬಟ್ ನಮ್ಮನೇಲಿ ತುಂಬಾ ಜನ ಬಂದು ಇದ್ದೋದು, ಅಂದ್ರೆ ನಮ್ಮಪ್ಪ ನಮ್ಮಮ್ಮ ತುಂಬಾ ಜನನ ಇಟ್ಕೊಂಡಿದ್ರು. ತುಂಬಾ ಜನ ಅಂದ್ರೆ ಓದಿ, ಈಗ ಹಳ್ಳಿಗಳ ಕಡೆ ಹುಡುಗರು ಓದಕ್ಕಾಗಲ್ಲ, ಸಿಟಿಗ್ ಬಂದು. ಸೊ ಅಂತ ಮಕ್ಕಳೆಲ್ಲ ತುಂಬಾ ಜನ ಇದ್ರು ನಮ್ಮನೇಲಿ. ನಾವು ಚಿಕ್ಕ ವಯಸ್ಸಿಂದ ಅದಿತ್ತು. ಮೇ ಬಿ ಅವ್ರಿಗೆ ಅನ್ಸಿರೋದು ಅನ್ಸುತ್ತೆ. ನಮ್ಮಮ್ಮನ್ಗೆ ಇದು ಕನ್ಸಾಗಿತ್ತು, ಯಾವಾಗ್ಲೂ ಹೇಳೋರು ನಮ್ಮಮ್ಮ. ಮೇ ಬಿ ಅದು ಇರ್ಬೋದು. ಹಂಗಾಗಿ ಅದ್ರ ಜೊತೆಗೆ ನಂಗಿನ್ನೊಂದೇನಪ್ಪಾ ಅಂದ್ರೆ, ಆಶ್ರಮ ಅಂದ್ರೆ ನಾರ್ಮಲ್ ಆಶ್ರಮ ಎಲ್ರು ಮಾಡ್ತಾರಲ್ಲ ಆ ತರ ಆಶ್ರಮ ಅಲ್ಲ. ನನ್ಗೆ ಆಧ್ಯಾತ್ಮಿಕ ಅಂದ್ರೆ ಅದು ಬೇರೆ ತರ ಹೋಗುತ್ತೆ. ಬಟ್ ಅಂದ್ರೆ ಅವ್ರಿಗೆ ಲೈಫ್ ಬಗ್ಗೆ, ಲೈಫ್ ಎಥಿಕ್ಸ್ ಬಗ್ಗೆ, ಮನುಷ್ಯತ್ವ ಅಂದ್ರೇನು, ಮನುಷ್ಯರು ಅಂದ್ರೇನು, ನಾವ್ ಯಾಕೆ ಹುಟ್ಟಿದೀವಿ, ನಾವ್ ಏನಕ್ಕೋಸ್ಕರ ಏನ್ ಬಡ್ದಾಡ್ತಾ ಇದೀವಿ, ಸೊ ಇದನ್ನೆಲ್ಲ ಅವ್ರಿಗೆ ಪ್ರೋಗ್ರಾಮಿಂಗ್ ಮಾಡಿ ಬಿಡೋಣ ಅಂತ. ಬಿಕಾಸ್ ಮಕ್ಳುಗಳಿಗೆ ಏನಾಗ್ಬಿಡತ್ತೆ ಅಂದ್ರೆ, ಮಕ್ಳಿಗೆ ಸಖತ್ ಬುದ್ಧಿವಂತರು, ಎಲ್ಲ ಪ್ರೋಗ್ರಾಮಿಂಗ್ ಆಗಿ ಬಂದಿರ್ತಾರೆ. ಅವ್ರನ್ನ ನಾವೇನ್ ಮಾಡ್ಬಿಡ್ತೀವಿ, ಬೌಂಡ್ರಿ ಹಾಕಿ ಅವ್ರನ್ನ ಕಟ್ ಮಾಡ್ಬಿಡ್ತೀವಿ. ಅವ್ರ ತಲೆಯಲ್ಲಿರುವಂತ ವಿಚಾರಗಳನ್ನ ಅಲ್ಲಲ್ಲೇ ಸ್ಥಗಿತಗೊಳಿಸ್ಬಿಡ್ತೀವಿ. ಸೊ ಅದನ್ನ ಮಾಡಬಾರ್ದು. ಫ್ರೀ ಆಗ್ಬಿಟ್ಟು ಒಂದ್ ಆಶ್ರಮ, ನಂಗೆ ಗುರುಕುಲ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಸೊ ಅದೆಲ್ಲ ಇದೆ, ನೋಡೋಣ, ಫ್ಯೂಚರ್ ಡ್ರೀಮ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾಡಿ. ನೀವು ಶುರು ಮಾಡಿದ್ದ ಆಶ್ರಮದಲ್ಲಿ ಒಂದು ದಿನ ನಾವು ಮಕ್ಳ ಜೊತೆ ಅಡಿಗೆ ಮಾಡಿ, ಅಡಿಗೆ ಬಡಿಸ್ತಾ ಊಟ ಮಾಡ್ತೀವಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಅನಿಸ್ತಿದೆ, ಏನ್ ಗೊತ್ತಾ, ಇಂತ ಹೆಂಡತಿ ಜೊತೆ ಜಗಳ ಮಾಡಿದ್ರ ಅಂತ. ಮಾತೇ ಆಡಲ್ಲ, ಜಗಳನೇ ಮಾಡಲ್ಲ, ತುಂಬಾ ಸ್ವೀಟು ಸಾಫ್ಟ್, ಹೆಂಗ್ ಜಗಳ ಮಾಡ್ತಾರೆ ಅಂತ. ಜಗಳ ಯಾಕೆ ಬಂದಿದ್ದು ಅಂತ ಕೇಳಿ, ಅವಾಗ ಗೊತ್ತಾಗುತ್ತೆ. ಆಯ್ತು, ಹೇಳೇಬೇಡಿ ಜಗಳ ಯಾಕೆ ಬಂದಿದ್ದು ಅಂತ. ಏನಿಲ್ಲ, ಬ್ರೇಕ್ಫಾಸ್ಟ್ ಎಲ್ಲ. ನಂಗೆ ಇವತ್ತು ಸ್ವಲ್ಪ ಹೆಲ್ತ್ ವೈಸ್ ಸ್ವಲ್ಪ ಲೋ ಆಗಿದೆ. ನಂಗೆ ಓಕೆ, ಅಂಥದ್ರಲ್ಲೂ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ಅದು ಅನ್ಸುತ್ತಲ್ಲ ಅಂಥದ್ರಲ್ಲೂ ಅಂತ.
ಸೊ ದಟ್ ಈಸ್ ದ ರಾಂಗ್ ಥಿಂಗ್, ಬಟ್ ಸ್ಟಿಲ್ ನಮ್ಗದಾಗುತ್ತೆ. ಮಂತ್ಲಿ ಪ್ರಾಬ್ಲಮ್. ದಟ್ಸ್ ವಾಟ್. ನಾನೇನ್ ಮಾಡ್ದೆ, ಅದು ಬೆಳಗ್ಗೆ ಎದ್ದು ನನ್ ಮಗನ್ನ ರೆಡಿ ಮಾಡಿಸಿ, ಅವನ್ಗೆ ಬೆಳಗ್ಗೆ ಹೋಗ್ಲೇಬೇಕು. 7:30ಗೆ ಗಾಡಿ ಬರುತ್ತೆ. ಸೊ ಅವ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವನು ತಿನ್ಸಿ, ಅವನ್ಗೆ ಟೆಸ್ಟ್ ಇತ್ತು, ಅದಕ್ಕೆಲ್ಲ ಓದಿಸಿ ಎಲ್ಲ ಮಾಡಿ ಅವನ್ಗೆ ಇನ್ನೊಬ್ಬ ಚಿಕ್ಕವನ್ಗೆ ಅವನ್ಗೆ ಇದ್ ಮಾಡ್ಬೇಕು ನಾನು. ಅಂದ್ರೆ ಅವನ್ನ ಅದೇ ಟೈಮ್ಗೆ ಎಬ್ಬರಿಸಿ, ಇಲ್ಲ ಅಂದ್ರೆ ಸ್ಕೂಲಲ್ಲಿ ಹೋಗಿ ಪಾಟಿ ಮಾಡ್ಬೇಕು ಅಂತ ನಾನು. ಸೊ ಅದಕ್ಕೆ ನಾನೇನ್ ಮಾಡ್ದೆ, ಅದು ಸಿಟ್ಟಲ್ಲ. ಅವ್ರಿಗ್ ತೊಂದ್ರೆ ಕೊಡೋದು, ಸಿಟ್ಟು ಅವ್ರ ಮೇಲೆ ಇಲ್ಲ ನಂಗೆ. ಅವ್ರಿಗ್ ತೊಂದ್ರೆ ಕೊಡ್ಬಾರ್ದು, ಯಾಕಂದ್ರೆ ನನ್ ಮಕ್ಳ ಬಗ್ಗೆ ಅಸಹ್ಯ ಅನ್ಕೋಬಾರ್ದು ಯಾರು. ಸೊ ಅದಕ್ಕೆ ಏನಂದೆ, ಪ್ರಸನ್ನ ಒಂಚೂರ್ ಮಗುನ ಕರ್ಕೊ ಬಂದ್ಬಿಡು. ಅವ್ನಿಗೆ ಹಿಂದಿನ ದಿನ ಎಲ್ಲ ಹೇಳಿರ್ತೀನಿ, ಪ್ರಸನ್ನ ಪ್ಲೀಸ್ ಅವನ್ನ ಧ್ರುವ ಇದ್ದಾಗ್ಲೇ ಎಬ್ಬರಿಸ್ಬಿಡು, ಅವನ್ನ ಎಬ್ಬರಿಸ್ಬಿಟ್ಟು ಒಂಚೂರು ಕರ್ಕೊಂಡು ಒಂಚೂರು ವಾಕ್ ಗೀಕ್ ಮಾಡ್ಸ, ಏನಾದ್ರು ತಿನ್ಸ್ಬಿಟ್ಟು ಕುಡಿಸ್ಬಿಟ್ಟು ವಾಕ್ ಗೀಕ್ ಮಾಡ್ಸೋ ಅಷ್ಟೊಂದು ಪಾಟಿ ಬಂತು ಅಂತಾನೆ ಇಲ್ಲಿ ಇದ್ ಮಾಡೋ ಕಳಿಸ್ಬೋದು ಅಂತ. ಅವನೇನ್ ಮಾಡ್ದ, ಇಲ್ಲ ಎಷ್ಟು ಪ್ರಸನ್ನ ಮಾಡಿ ಮೇಲಿರೋದು ಕೂಗ್ತಾನೆ ಇರ್ತೀನಿ, ಕೂಗ್ತಾನೆ ಆಮೇಲೆ ಸರಿ, ಆಮೇಲೆ ಕೆಳಗಡೆ ಬಂದ್ರೆ ನಾನೇ ಎಲ್ಲ ರೆಡಿ ಮಾಡಿಸ್ದೆ, ಎಲ್ಲ ಮಾಡಿಸಿ ತಿಂಡಿ ತಿನ್ಸಿಲ್ವಾ, ನಾನು ಜಿಮ್ಗೆ ಹೋಗಿ ಬಂದ್ಬಿಡ್ತೀನಿ. ಅದೇ ಸಿಟ್ಟು ಬರುತ್ತೋ ಇಲ್ವೋ ನಂಗೆ. ನಾನ್ ಹೇಳ್ತಾ ಇದ್ದೀನಿ, ಎಲ್ಲಾ ರೆಡಿ ಮಾಡ್ಸಿ ಎಲ್ಲ ಆಗಿದೆ, ಒಂಚೂರು ಪಾಟಿ ಕಳ್ಸು ಅವನ್ನ ಅಂದಿದ್ದೆ ಅಷ್ಟೇ. ತಿಂಡಿನೂ ನೀವು ಮಾಡಿದೀರಾ? ತಿಂಡಿನೂ ತಿನ್ನಿಸ್ದೆ ಅವನಿಗೆ, ತಿಂಡಿ ತಿನ್ಸು. ನಾನು ಜಿಮ್ಗೆ ಹೋಗಿ ಬರ್ತೀನಿ, ನಂಗೆ ಅಲ್ಲೇ ಟ್ರಿಗರ್ ಆಗಿದ್ದು ಆಕ್ಚುಲಿ. ಇನ್ಫ್ಯಾಕ್ಟ್ ನಾನು ಜಿಮ್ಗೆ ಹೋಗಿ ಬಂದ್ಬಿಡ್ತೀನಿ, ರೆಡಿ ಮಾಡ್ಸಿರೋ. ಓಕೆ ಫೈನ್ ಆಯ್ತು ಅಂದ್ಬಿಟ್ಟು ತಿಂಡಿ ಎಲ್ಲ ಕುತ್ಕೊಂಡು ತಿನ್ನಿಸ್ದೆ, ಹಾಲು ಕುಡಿಸ್ದೆ, ಎಲ್ಲ ಆಯ್ತು. ಬೇಡ ಅವನ್ನ ಫಸ್ಟ್ ಸ್ಕೂಲಿಗೆ ಬಿಟ್ಬಿಡು, ಆಮೇಲೆ ನೀನ್ ಜಿಮ್ಗೆ ಹೋಗಪ್ಪ ಅಂದೆ. ಸರಿ ಅಂತ ಕುತ್ಕೊಂಡ್ ಕಾಯ್ಕೊಂಡು, ಅದೇ ಫೋನ್ 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 ಫೋನ್. ಸರಿ, ನಾನ್ ತಿಂಡಿ ಎಲ್ಲ ತಿನ್ಸೆಲ್ಲ ಆಯ್ತು. ಒಳಗಡೆ ಏನೋ ಕಿಚನ್ ಅಲ್ಲಿ ಅವ್ನಿಗೆ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಚೂರ್ ಬಾತ್ರೂಮ್ ಕಳ್ಸು ಪ್ರಸನ್ನ ಅಂತ ಹೇಳ್ತಾ ಇದ್ದೀನಿ. ನೋ, ನಥಿಂಗ್, ಕೇಳಿಸ್ತಾನೆ ಇಲ್ಲ. ನಂಗ್ ತಲೆ ಕೆಟ್ಟೋಯ್ತು. ಒಂಚೂರು ಅರ್ಥ ಆಗಲ್ವಾ ಪ್ರಸನ್ನ, ಒಂಚೂರು ಅವ್ನಿಗೆ ಬಾತ್ರೂಮ್ ಕಳ್ಸು, ಎಷ್ಟು ಒದ್ದಾಡ್ತಿದೀವಿ ನಿಂಗೆ ಗೊತ್ತಲ್ವ. ಇಷ್ಟೇ ನಾ ಮಾತಾಡಿದ್ದು. ಫುಲ್ ರೌದ್ರಾವತಾರ ತಾಳಿ, ಫುಲ್ ಅದು ಇದು ಹೊಡೆದಾಕಿ ಬಿಸಾಕಿ. ನಾನ್ ಬೆಳಗ್ಗೆ ಏನೇನೋ ಯೋಚನೆ ಮಾಡಿ ಒಂದ್ ಒಳ್ಳೆ ಇದ್ರಲ್ಲಿ ಇರ್ತೀವಿ, ಪಾಸಿಟಿವ್ ಮೈಂಡ್ ಸೆಟ್. ನಿಮ್ಗೆ ಇಲ್ಲಿ ಬರೋಕ್ಕೂ ಮೂಡ್ ಹೋಯ್ತು. ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀನಿ. ನಾನ್ ಇನ್ಫ್ಯಾಕ್ಟ್ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ, ಇವತ್ತು ಆಗಲ್ಲ, ಒಂಚೂರು ಇನ್ನೊಂದಿನ ಯಾವತ್ತಾರು ಮಾಡ್ಕೊಳ್ಳೋಣ ಅಂತ. ಆಮೇಲೆ ಸರಿ ಬೇಡ, ನನ್ನಿಂದ ಯಾಕೆ ನಿಮಗ್ ತೊಂದ್ರೆ ಕೊಡೋದು ಅನ್ಬಿಟ್ಟು ಸುಮ್ನೆ ಬಂದ್ಬಿಟ್ಟೆ. ಸೊ ಹಂಗೆಲ್ಲ ಆಗಿ ಸ್ವೀಟ್ ಜಗಳ, ಆಕ್ಚುಲಿ ಸ್ವೀಟ್ ಜಗಳ ಅದು. ಅಷ್ಟೇ ಮರ್ತ್ ಬಿಟ್ಟಿದ್ದೀರಾ ನೀವು? ಇನ್ನೊಂದ್ ವಿಷಯ ಗೊತ್ತಾ, ನಾಳೆ ನನ್ ಗಂಡನ್ ಬರ್ಡೇ. ಓ, ಏನಾದ್ರೂ ಮಾಡೋಣ ಅಂದ್ರೆ ನೈಟ್ ಏನಾದ್ರು ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ. ಇವಾಗ ಏನು ಮಾಡಲ್ಲ ನೋಡಿ, ಖಂಡಿತ ಮಾಡೇ ಮಾಡ್ತಾರೆ. ಅವ್ರು ಮಾಡಿದ ಫೋಟೋ ನಾನೇ ಶೇರ್ ಮಾಡ್ಕೊಳ್ತೀನಿ. ನಾನೇ ಶೇರ್ ಮಾಡ್ಬಿಟ್ಟಿರ್ತೀನಿ, ಅವರೇ ಶೇರ್ ಮಾಡಿರ್ತಾರೆ. ಯಾವತ್ತು ಏನ್ ಗೊತ್ತಾ, ನನ್ನ ಪ್ರಕಾರ ಗಂಡ ಹೆಂಡತಿ ಜಗಳ ಮಾಡಿದ್ದನ್ನ ಇನ್ನೊಬ್ರ ಹತ್ರ ಹೇಳಲ್ಲ. ಹೇಳಿದ್ರು ಹೇಳ್ತಾ ಹತ್ತು ಬಿಡ್ತಾರೆ, ಇಲ್ಲಾಂದ್ರೆ ತುಂಬಾ ಗೋಳಾಡ್ತಾರೆ. ನೀವು ಅದನ್ನ ಎಷ್ಟು ಚಂದವಾಗಿ ಹ್ಯೂಮರಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಿ ಅಂದ್ರೆ ಅದು ಜಗಳನೇ ಅಲ್ಲ, ಅದು ಜೀವನ ಅನ್ನೋ ತರ ಹೇಳ್ತಿದ್ದೀರಾ. ಹಂಗಾಗೋಗ್ಬಿಟ್ಟಿದೆ ನಮ್ಗೆ ಇವಾಗ ಜೀವನ. ಅದು ಪ್ರೀತಿಯ ಒಂದ್ ಪಾರ್ಟ್, ಅದು ಭಾಗ. ಆದ್ರೆ ನಂಗೆ ವಸ್ತುಗಳು ಹಾಳು ಮಾಡ್ಬಾರ್ದು ಅಕ್ಷರ, ನಿಜವಾಗ್ಲು. ನನ್ ವ್ಯಾಕ್ಯೂಮ್ ಕ್ಲೀನರ್ ವಾಸ್ ಮೈ ರೈಟ್ ಹ್ಯಾಂಡ್. ನನ್ಗೆ ನಮ್ಮ ಮನೇಲಿ ಡಸ್ಟ್ ಆಗ ಕೂರುತ್ತೆ ಅನ್ಬಿಟ್ಟು ಆ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಕ್ಲೀನ್ ಮಾಡ್ತಿದ್ದೆ. ಅದನ್ನ ಎತ್ತಿ ಭೀಮಾ ತರ ಎತ್ತಿ ಬಡ ಒಡ ಹೊಡೆದ ಫುಲ್ ಪೀಸ್ ಪ್ಲೇಟ್ಸ್ ಲೋಟ ಎಲ್ಲ ಬಿದ್ದು ಹಾಳಾಗಿರೋದೆಲ್ಲ ಇದ್ಯಾ? ಹೊಡೆದೋಗಿರೋ ಬೇಜಾನಾಗ್ ಹೋಗ್ಬಿಟ್ಟಿದೆ. ಹಂಗಾಗಿ ಈ ತರದೆಲ್ಲ ಯೂಸೇ ಅದಕ್ಕೆ ನಾವು ಅಪಾರ್ಟ್ಮೆಂಟ್ ಹೋಗೋದೇ ಇಲ್ಲ, ಅಕ್ಕಪಕ್ಕದ ಮನೆಯವ್ರು ಇನ್ನೇನ್ ಇದ್ ಮಾಡ್ತಾರೋ ಅಂತ. ಸೀರಿಯಸ್ಲಿ ಕರೆಕ್ಟ್. ಆರ್ಟಿಸ್ಟ್ಗಳು ಗಂಡ ಹೆಂಡ್ತಿರು ಈ ತರ ಇದ್ದಾಗ ಒಟ್ಟಾರಕ್ ಹೋಗೋದು, ಅಪಾರ್ಟ್ಮೆಂಟ್ ಹೋಗೋದು ಇಷ್ಟಪಡಲ್ಲ. ಆಮೇಲೆ 2 ದಿನಕ್ಕೆ ವಾಪಸ್ ಕಳಿಸ್ತಾರೆ ಅಪಾರ್ಟ್ಮೆಂಟ್ ಇಂದ. ಅಲ್ಲ, ಅವ್ರ ಮನೇಲಿ ಬರೀ ಜಗಳ ಅಂತ. ಬಟ್ ನಾವ್ ಜಗಳ ಆಡೋದು ತುಂಬಾ ಕಡಿಮೆ, ಯಾಕಂದ್ರೆ ನಾನ್ ಮಾತಾಡಲ್ಲ. ಏನ್ ಮಾಡಿದ್ರು ನಾನ್ ಸುಮ್ನೆ ಇದ್ಬಿಡು, ಓಕೆ ಫೈನ್ ಓಕೆ ಬಿಡು ಅಂತ. ಅದಕ್ಕೆ ಜಗಳ ಆಗಲ್ಲ. ಒಂದೊಂದ್ಸರಿ ತಲೆ ಕೆಟ್ಟಾಗ ಹಿಂಗಾದಾಗ ಅದು ಏನಾಗಿರುತ್ತೋ ಗೊತ್ತಿಲ್ಲ. ನೀವು ಇಲ್ಲಿಂದ ನನ್ ಕಿಚನ್ ಇಂದ ಏನ್ ತಗೊಂಡೋಗ್ಲಿ? ಅವ್ರೆ ಏನಿದವ್ರ ಮನದಲ್ಲಿ ಸ್ಪೀಕರ್ ಆನ್ ಮಾಡ್ಬೋದಾ? ಮಾತ್ ಕೇಳ್ಬೋದಾ? ಸ್ಪೀಕರ್ ಆನ್ ಮಾಡ್ಲಾ? ಹಲೋ, ಹಾ ಚಿನ್ನ. ಹಾ ಹೌದು.
ಇದು ಬೇಗ ಹೇಳು ಚಿನ್ನ. ಪಿಯಾನೋ ಇಲ್ಲ ಮಗನೇ, ನಾನು ಅಲ್ಲಿಲ್ಲ. ಓಕೆ, ನಾನು ಹೊರಗಡೆ ಇದ್ದೀನಿ. ಓಕೆ, ಬಾಯ್. ಊಟ ಮಾಡ್ದಾ? ಏನ್ ತಿಂತಾ ಇದ್ಯಾ? ಬಿರಿಯಾನಿ ಯಾರು ತಂದಿದೆ? ಅಲ್ಲಿ ಉಪ್ಪಿಟ್ಟಿತ್ತಲ್ಲ, ತಿನ್ಬೇಕು ತಾನೆ? ಬಿರಿಯಾನಿ ಸರಿ, ಬಾಯ್. ಬಾಯ್ ಚಿನ್ನ. ಗೊತ್ತಾಯ್ತು, ಅದು ಸುಮ್ನೆ ಅವ್ರಿಗ್ ಬೇಕು ಅದು. ಪಿಯಾನೋ. ಏನು ಎಂತ ಪಿಯಾನೋ ಅಲ್ಲ, ನನ್ನ ಮಗ ಪಿಯಾನೋ ಕ್ಲಾಸ್ಗೆ ಹೋಗ್ತಾ ಇದ್ದಾನೀಗ. ಹಾ ಸೊ ಅದಕ್ಕೆ ನನ್ನ ತಂಗಿ ಮನೇಲಿ ಒಂದು ಪಿಯಾನೋ ಇದೆ, ಅದಕ್ಕೆ ಕೊಡ್ತಾರ ಕೇಳಿ ಅಂತ. ಅಲ್ಲಿ ನಮ್ಮ ಮನೇಲಿ ಇರೋದೆಲ್ಲ ಒಡ್ದೊಡ್ದು ಪೀಸ್ ಮಾಡಿದಾರೆ. ಮಕ್ಳೇನ್ ಕಮ್ಮಿ ಅಲ್ಲ, ಮಕ್ಳು ಇನ್ನೊಂಥರ ಅಪ್ಪನ್ ಮಕ್ಳು. ಅಪ್ಪನ್ ಮಕ್ಳು. ಅವ್ರಿಗೆ ವಸ್ತುಗಳ ಬೆಲೆನೇ ಇಲ್ಲ. ನಮ್ಮ ಮನೇಲಿ ಒಂದು ರಾಶಿ ವಸ್ತುಗಳಿದೆ. ಪಿಯಾನೋನೇ 4 ಪಿಯಾನೋ ಇದೆ. ಒಂದು ದೊಡ್ಡದು, ಚಿಕ್ಕ ಚಿಕ್ಕದು 2, ಆಮೇಲೆ ಇನ್ನೊಂದು ಪುಟ್ಟದು ಒಂದು. ಹೆಣ್ಮಕ್ಳು ಇಲ್ಲ ಅಂತ ಮಿಸ್ ಮಾಡ್ಕೊಂತೀರಾ? ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನಿಮ್ಮ ಅಮ್ಮ 3 ಜನ ಹೆಣ್ಮಕ್ಳು, 4 4 ಜನ ಹೆಣ್ಮಕ್ಳು. ಆದ್ರೆ ನಿಮ್ಗೆಲ್ಲಾ ಗಂಡ್ಮಕ್ಳಾ? ಎಲ್ಲಾರ್ಗೂ ಗಂಡ್ಮಕ್ಳು. ಅಂದ್ರೆ ನನ್ನ ಅಕ್ಕನ್ಗೆ ಒಬ್ಳು ಹೆಣ್ಮಗಳು, ಫಸ್ಟ್ ಅವಳು. ನನ್ನ ತಂಗಿಗೆ ಒಬ್ಳು ಹೆಣ್ಮಗಳು, ಫಸ್ಟ್ ಲಾಸ್ಟ್ ಪಿಲ್ಲರ್ಸ್ ಅಷ್ಟೇ. 11 ವರ್ಷ ಆಗಿದ್ದಾಗ ನೀವು ಅಡ್ಗೆ ಮನೆಗೆಲ್ಲ ಹೋಗಿ ಅಮ್ಮಂಗ್ ಹೆಲ್ಪ್ ಮಾಡ್ತಿದ್ರಿ. 11 ವರ್ಷ ಅಲ್ಲ ಅಕ್ಷತಾ, ಈಗ ನಾವೊಂದು 6th 7th ಅಲ್ಲೆಲ್ಲ ಶುರು ಮಾಡಿದ್ವಿ. ಅದೇ 11 ವರ್ಷ. ಹೌದು. ಈಗ ಮಗ ಮಾಡಲ್ಲ ಅಂದಾಗ ನಿಮ್ಗೆ ನನ್ ಮಗ ಅಂತ ವಿಷಯದಲ್ಲೆಲ್ಲ ಚೆನ್ನಾಗ್ ಮಾಡ್ತಾನೆ. ನನ್ ಮಗ ಅಂದ್ರೆ ಅಡ್ಗೆ ಮನೆಗ್ ಬಂದ್ ಅಡ್ಗೆ ಮನೆ ವಿಷಯ ಎಲ್ಲ ಗೊತ್ತಾಗಲ್ಲ ಅವನ್ಗೆ. ಬಟ್ ಒಂದೊಂದ್ಸರಿ ಅದು ಮಾಡ್ತಾನೆ. ಏನಾದ್ರೂ ನಾನು ಪ್ರಸನ್ನ ಎಲ್ಲ ಕೂತ್ಕೊಂಡು ನನ್ ಪಾಡಿಗೆ ನಾನ್ ಸುಮ್ನೆ ಏನೋ ಮಾತಾಡ್ತಾ ಕೂತಿದ್ರೆ, ಅಮ್ಮ 1 ನಿಮಿಷ ಅಂದ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಡೋದು, ಸುಮ್ನೆ ಕಾಫಿ ಚೆನ್ನಾಗಿರಲ್ಲ ಪಾಪ, ಅದು ಕ್ಯೂಟ್ ಆಗಿ ಮಾಡ್ಕೊಡುತ್ತಲ್ಲ, ಅದಕ್ ಕುಡಿತೀವಿ. ಸೊ ಅದೆಲ್ಲ ಮಾಡ್ತಾನೆ ನನ್ ಮಗ. ಥ್ಯಾಂಕ್ ಯು. ಯಾ, ಇದು ನೀವು ಕುಡಿಬಹುದು. ಕುಡಿಬೋದಲ್ಲ? ಕುಡಿಬಹುದು. ಖಾರ ಇದನ್ನ ನಾನ್ ತಿನ್ನಿಸ್ಬಿಟ್ಟು, ಖಾರ ತಿನ್ನಿಸ್ಬಿಟ್ಟು ಮೊಸರು ಕುಡಿಸಿ ಇದನ್ನ ನಾನ್ ಕುಡಿಬಹುದು. ಕುಡಿ. ಎಣ್ಣೆ ಇದೆ, ಎಣ್ಣೆ ಕಮ್ಮಿ ಇದ್ರೆ ಎಣ್ಣೆ ತೆಗ್ದ್ಬಿಡಿ. ಎಣ್ಣೆ ಹಿಂಗ ಹಾಕ್ಬಿಡಿ ಇದು ಪ್ಲೇಟ್ಗೆ. ಸ್ಪೂನಲ್ಲಿ ತೆಗೆದ್ರು ಆಗುತ್ತೆ. ಎಣ್ಣೆ ಜಾಸ್ತಿನಾ ನಿಮ್ದು? ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀರಾ ಮನೇಲಿ? ನಾನು ತುಂಬಾ ಯೂಸ್ ಮಾಡ್ತೀನಿ. ತುಪ್ಪ, ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಅಡಿಗೆಗೆ. ಮತ್ತೆ ಈ ಸಮುದ್ರದ ಉಪ್ಪು, ದಪ್ಪ ಉಪ್ಪು ಇರುತ್ತಲ್ಲ, ಅದು ಉಪಯೋಗಿಸ್ತಿದ್ವಿ. ಅದೇನೋ ಒಂಥರ ಮಣ್ಣ್ ತರ ಇರುತ್ತಲ್ಲ, ಊಟಕ್ಕೆಲ್ಲ ಮಣ್ಣಾಗುತ್ತೆ. ಇದು ಬಟ್ ಅದನ್ನ ಮನೆ ಒರ್ಸಕ್ ಇಟ್ಕೊಂಡ್ಬಿಟ್ಟಿದೀನಿ ಇವಾಗ. ಮನೆ ಒರ್ಸಕ್ಕೆ ಆ ಉಪ್ಪು ಹಾಕ್ತೀನಿ. ಜೋನಿ ಬೆಲ್ಲ ಉಪಯೋಗಿಸ್ತೀವಿ. ಇದ್ದೇ ಇರುತ್ತೆ. ಜೋನಿ ಬೆಲ್ಲ ಇಷ್ಟು ದೊಡ್ಡ ಡಬ್ಬ ತಂದ್ಬಿಡ್ತೀವಿ. ಬಟ್ ಅದು ಇದಾಗ್ಬಿಟ್ಟು ಯಾರು ತಿನ್ನೋದೇ ಇಲ್ಲ ಇವಾಗ ನಮ್ಮ ಮನೇಲಿ. ರೆಗ್ಯುಲರ್ ಆಗ್ಬಿಟ್ಟು ಅದ್ಯಾರ ಮಾಡ್ತಾರೆ. ತುಪ್ಪ ಜೋನಿ ಬೆಲ್ಲ ರೊಟ್ಟಿ, ಅಕ್ಕಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ ಮಕ್ಳು ಮುಂಚೆ ತಿನ್ನೋರು, ಈಗ ತಿನ್ನೋದೇ ಇಲ್ಲ. ಅದೊಂದ್ ಸ್ವಲ್ಪ ಹುಳಿ ಬಂದಂಗ ಆಗ್ಬಿಡುತ್ತಲ್ಲ. ಎಷ್ಟು ಕೆಜಿ ಅಕ್ಕಿ ತಿಂಗಳಿಗೆ ಆಗುತ್ತೆ ನಿಮ್ಮ ಮನೇಲಿ? ಒಂದ್ 5 ಕೆಜಿ ಇದ್ರೆ ತಿಂಗಳು ನಡೆದು ಬಿಡುತ್ತಾ? ಜಾಸ್ತಿ ಬೇಕು? ಒಂದು 15 ಕೆಜಿ ಬೇಕು. ನಾನು ಒಂದು 2-3 ಅಗ್ಲು ಬಿಟ್ಟಿದೀನಿ. ನಾನು ಒಂದು 4-5 ಅಗ್ಲ ಜಾಸ್ತಿ ಬಿಟ್ಟಿದ್ದೀನಿ. ನಾನು ತಿನ್ಬಿಡ್ತೀನಿ ಇದನ್ನ ಬಿಡೋದು. ನಂಗದ್ ಸೌಂಡ್ ಆಗುತ್ತೆ ಅಂತ ಇದ್ ಮಾಡ್ದೆ ನಾನು. ಸೌಂಡ್ ಆಗ್ಬೇಕು, ಯಾಕೆ ಗೊತ್ತಾ? ಇದು ಮನೆ ಅಂತಾನೆ ಅನ್ಕೊಂಬಿಡಿ. ಸೌಂಡ್ ಮಾಡ್ಬೇಕಾ, ಸೌಂಡ್ ಮಾಡಿ ಹಿಂಗ್ ನೆಕ್ಬೇಕಾ, ನೆಕ್ಕಿ. ಮನೇಲಿ ನನಗೆ ನಾವು ಸ್ಕೂಲ್ ಹೋಗ್ತಿದ್ವಲ್ಲ ಅಕ್ಷತಾ, ಅಲ್ಲಿ ನನ್ಗೆ ಹೇಳ್ಕೊಟ್ರದದು. ನಮ್ಗೆ ಚಿಕ್ಕಮಂಗ್ಳೂರಲ್ಲಿ ಒಂದು ಸ್ಕೂಲು, ಮೌಂಟೇನ್ ವ್ಯೂ ಅಂತ. ಅಲ್ಲಿ ಫೋರ್ಕ್ ಹೇಗೆ ಯೂಸ್ ಮಾಡೋದು, ನೈಫ್ ಹೇಗೆ ಯೂಸ್ ಮಾಡೋದು, ಅದೆಲ್ಲ ಹೇಳ್ಕೊಡೋರು. ಟೇಬಲ್ ಮ್ಯಾನರ್ಸ್ ಅಂದ್ರೆ ನಾವು ಸ್ಪೂನು ಇದೆಲ್ಲ ಸೌಂಡ್ ಮಾಡ್ಬಾರ್ದು ಅಂತ. ಬಟ್ ಇದೆಲ್ಲ ಆಗುತ್ತೆ ಸೌಂಡ್, ಸ್ಪೂನ್ ಬಂದ್ರೆ ಸೌಂಡ್. ಬಟ್ ಅವ್ರು ಹೇಳ್ಕೊಟ್ಟಿದ್ದು ಹಿಂಗೆ ಫುಡ್ ಮೇಲೆ ಎಳ್ದಾಗ ಬರಲ್ಲ. ಈಗ ಸೌಂಡ್ ಮಾಡ್ದೆ, ಇದನ್ನ ಸೌಂಡ್ ಮಾಡ್ದೆ ತಿನ್ನಿ. ಮತ್ತೆ ಅಲ್ಲ, ಸೌಂಡ್ ಮಾಡ್ದೆ ನೋಡಿ, ಇದು ನಿಂಗೆ ಹೇಳ್ಕೊಂಡ್ರೆ ಸಿ ಎತ್ಕೊಳ್ಳಿ. ನನ್ಗೆ ಎತ್ಕೊಳಕ್ ಏನಂದ್ರೆ, ಐ ವಾಂಟ್ ದ ಫೋರ್ಕ್ ಆರ್ ಸಮಥಿಂಗ್ ವಿತ್ ಈ ಕೈಯಲ್ಲಿದ್ರೆ ಅದೊಂದೇ ಸ್ಪೂನ್ ಅಲ್ಲಿ ಬ್ಯಾಲೆನ್ಸ್. ಒಂದೇ ಸ್ಪೂನ್ ಅಲ್ಲಿ ಆಗಲ್ಲ. ಅವಾಗ ನಾವ್ ಇಲ್ಲಿಂದ ಇಲ್ಲಿಗೆ ಎಲ್ಲ ಸರ್ಕಸ್ ನೋಡಿ, ಹಿಂಗ್ ಸರ್ಕಸ್ ಮಾಡ್ಬೇಕಾಗುತ್ತೆ. ಆರೆಲ್ಸ್ ಈತರ. ಮತ್ತೆ ನಮ್ಮ ಅಪ್ಪ ಹೇಳ್ಕೊಡೋರು. ನಮ್ಮಪ್ಪ ಅಡ್ಗೆ ಮನೇಲಿ ಏನಾದ್ರು ಕೆಲ್ಸ ಮಾಡ್ತಿದ್ರೆ, ಹೆಣ್ಮಕ್ಳು ಕೆಲ್ಸ ಮಾಡ್ತಿದ್ರೆ, ಸಾರಿ ಇದು ಇಲ್ಲೇ ಇಟ್ಟಿರ್ತೀನಿ ಆಮೇಲೆ.
ಅಡ್ಗೆ ಮನೇಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ಹೆಣ್ಮಕ್ಳು ಸೌಂಡ್ ಆಗ್ಬಾರ್ದಂತೆ. ಪಾತ್ರೆ ಕೆಲವರೆಲ್ಲ ಟಕ 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 ಮಾಡ್ತಿರ್ತಾರೆ, ಹಿಂಗೆ ಹಿಂಗೆ ಸೌಂಡ್ ಎಲ್ಲ ಮಾಡಿ ಅದ್ ಮಾಡ್ಬಾರ್ದಂತೆ. ಮುಂಚೆ ಹೆಣ್ಮಕ್ಳನ್ನ ಮದ್ವೆ ಮಾಡ್ಕೊಳ್ವಾಗ ಅದನ್ನೆಲ್ಲ ಚೆಕ್ ಮಾಡೋರಂತೆ. ನಮ್ಮಪ್ಪಂಗೆ ನಾವೆಲ್ಲ ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟು ಇದನ್ನೆಲ್ಲ ಹೇಳ್ಕೊಡೋರು. ಆಮೇಲೆ ನೀವು ಮಲ್ನಾಡಲ್ಲ, ಹಲಸಿನ ಹಣ್ಣು ತಿಂತೀರಾ ಅಲ್ವಾ? ಹಲಸಿನ ಹಣ್ಣನ್ನ ಹೆಂಗ್ ತಿನ್ಬೇಕು ಅಂತ. ಹೆಂಗ್ ತಿನ್ಬೇಕು? ಅದು ಹೆಣ್ಮಕ್ಳಿಗೆ ಮದ್ವೆ ಹೆಣ್ಮಕ್ಳನ್ನ ನೋಡಕ್ ಹೋದಾಗ ಐ ಡೋಂಟ್ ನೋ ಗೌಡ್ರಲ್ಲಿ ಅದ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಲಸಿನ ಹಣ್ಣು ಕೊಡೋರಂತೆ ಹೆಣ್ಮಗ್ಳಿಗೆ, ಹೆಣ್ಣು ಹುಡುಗಿಗೆ ಕೊಟ್ರೆ ಅದನ್ನ ಅವಳು ಹೆಂಗ್ ತಿಂತಾಳೆ ಅದ್ರ ಮೇಲೆ ಅವಳು ಯಾವ ತರ ಸಂಸಾರ ಮಾಡ್ತಾಳೆ ಅನ್ನೋದನ್ನ ಕಂಡುಹಿಡಿಯೋರಂತೆ. ಅಯ್ಯೋ ಹೆಂಗೆ ಅಂದ್ರೆ ನಾವ್ ಯೂಶಲಿ ಹಲಸಿನ ಹಣ್ಣು ತಿಂತೀವಿ, ಹಲಸಿನ ಹಣ್ಣು ಓಪನ್ ಮಾಡ್ತೀವಿ, ತಿಂತೀವಿ, ಅದನ್ನ ಇದ್ ಮಾಡ್ತೀವಿ. ಬಟ್ ನಮ್ಗೆ ಅದಾಗಲ್ಲ. ನಮ್ಗೆ ಅದ್ ಅಭ್ಯಾಸ ಮಾಡಿಸ್ಬಿಟ್ಟವ್ರು ಚಿಕ್ಕ ವಯಸ್ಸಿಂದ. ಏನಂದ್ರೆ ಅದು ತಿಂದ್ಬಿಟ್ಟು ಅದ್ರದ್ದು ಇದಿರುತ್ತಲ್ಲ, ಏನು ಅದ್ರ ಮೇಲಿಂದ ದಾರ ಒಂದ್ ಕಡೆ, ಆಮೇಲೆ ಅದ್ರದ್ದು ಒಳಗೆ ಆ ಬೀಜದ ಮೇಲೆ ಇರುತ್ತಲ್ಲ ಅದನ್ನ ಪೀಲ್ ಮಾಡಿ ತೆಗ್ದು ಒಂದ್ ಕಡೆ ಇಡ್ಬೇಕು. ಸೊ ಇಟ್ಟು ಬೀಜ ಸೆಪರೇಟ್ ಮಾಡ್ಬೇಕು. ಹಂಗ್ ಮಾಡಿದ್ರೆ ಮಾತ್ರ ಒಳ್ಳೆ ಹೆಣ್ಮಗಳು ಅಂತಾರ. ಸೊ ಇದೆಲ್ಲ ನೋಡೋರಂತೆ. ಅದನ್ನೆಲ್ಲ ನಮಗ್ ಹಾಕಿದಾರ ನಮ್ಮಪ್ಪ. ಇದೇ ತರ ಇರ್ಬೇಕು, ಇದೇ ತರ ಮಾಡ್ಬೇಕು. ಸುಣ್ಣದ್ದು ಡಬ್ಬಿಗೆ ಕೈ ಹಾಕ್ಬಾರ್ದು, ಉಪ್ಪಿನ ಡಬ್ಬಿಗೆ ಸ್ಪೂನಲ್ಲಿ ತೆಗಿಬೇಕು, ಕೈ ಹಾಕ್ಬಾರ್ದು. ಏನೇನೋ ಶಾಸ್ತ್ರಗಳು ನಮ್ಮಪ್ಪ ಅದು ತುಂಬಾ ಹೇಳೋರು. ನಮ್ಗೆ ಒಂದು ಚೂರು ತಪ್ಪು ಮಾಡಂಗಿಲ್ಲ. ಅಡ್ಗೆ ಮನೇಲಂತೂ ಪಾತ್ರೆ ಒಂಚೂರು ಸೌಂಡ್ ಆಯ್ತು ಅಂದ್ರೆ ಬೈದ್ಬಿಡೋರು ನಮ್ಮಪ್ಪ. ಏನ್ ಹೆಣ್ಮಕ್ಳು ನೀವು ಹಂಗೆ ಹಿಂಗೆ ಅಂತ. ಹಂಗೆ ಸೊ ಅಮ್ಮನ್ಗಿಂತ ಜಾಸ್ತಿ ಅಪ್ಪನಿಂದ ಕಲ್ತಿರೋದು ಇದೆಲ್ಲ ನಾವು. ಓ ಆಮೇಲೆ ದೀಪ ಹಚ್ಚೋದ್ರೊಳಗೆ ಹೆಣ್ಮಕ್ಳು ಮನೇಲಿ ಇರ್ಬೇಕು. ಮುಸ್ಸಂಜೆಲ್ ಊಟ ಮಾಡ್ಬಾರ್ದು, ಸಂಜೆ ಹೊತ್ತು ಊಟ ಮಾಡ್ಬಾರ್ದು, ಮಲಗಬಾರ್ದು, ಹೆಣ್ಣು ಸ್ಟವ್ ಕೂಡ ಹಚ್ಬಾರ್ದು ಅಂತಾರೆ ಹಾ, ಮುಸ್ಸಂಜೆ. ಹೆಣ್ಮಕ್ಳು. ಮಾಡ್ಬಾರ್ದು. ಆತರ ಅಡ್ಗೆ ಮನೆ ಹಣೆಯಲ್ಲಿ ಯಾವಾಗ್ಲೂ ನೋಡಿ. ಬೊಟ್ಟಿರ್ಬೇಕು. ಬೊಟ್ಟಿರ್ಬೇಕು, ಆದ್ರೆ ಈ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಬೊಟ್ಟಿಡ್ಬಾರ್ದು ಅಂತಾರೆ. ಬೊಟ್ಟಿಡ್ಬಾರ್ದು ಅಂತ, ಕುಂಕುಮ ಕುಂಕುಮ ಇಡ್ಬಾರ್ದು ಕುಂಕುಮ ಅಂತಾರೆ, ಇಡ್ಬಾರ್ದು ಬೊಟ್ಟಿಡ್ಬೋದು. ಅಂತಾರೆ. ಬಟ್ ನೀವು ಕುಂಕುಮದಲ್ಲಿ ಬಂದಿದ್ದೀರಾ. ನಾನು ಕುಂಕುಮ ಅಂದ್ರೆ ನಾನು ಅದನ್ನ ಶಕ್ತಿ ಅಂತ ಇದ್ ಮಾಡ್ತೀನಿ. ವೆರಿ ವೆರಿ. ಶಕ್ತಿ ಅಂದ್ರೆ ಇಟ್ ಈಸ್ ಫೆಮಿನೈನ್, ಹೆಣ್ಣು. ಸೊ ಹಂಗಾಗಿ ನಾನು ಯಾವಾಗ್ಲೂ ಕುಂಕುಮ ಇಟ್ಟೇ ಇರ್ತೀನಿ. ಅದಕ್ಕೆ ಇದು ನೀವು ಈ ತರದ ಒಂದು ಕೆಲವೊಂದಷ್ಟು ನಂಬಿಕೆಗಳಿಂದ ದೂರ ಬಂದು ನೀವೇನ್ ಗ್ರಹಿಸಿರ್ತೀರಾ? ಅಂದ್ರೆ ಯೂಶಲಿ ಅದೇ ನಾನು ಹೇಳ್ತಿದ್ದೀನಲ್ಲ, ನಂದು ಒಂಥರ ಸ್ವಲ್ಪ ತಲಹರಟೆ. ನನ್ಗೆ ಇದ್ ಮಾಡ್ಬೇಡ, ಇದ್ ಹಿಂಗ್ ಮಾಡ್ಬೇಕು, ಇದಕ್ಕೇನ್ ಕಾರಣ ಅಂತ ಅದನ್ನ ನಾನು ಇದ್ ಮಾಡ್ತೀನಿ. ಅಂದ್ರೆ ವಿತಂಡವಾದ ಅಂತಾರಲ್ಲ ಹಂಗೆ. ಯಾಕೆ ಮಾಡ್ಬಾರ್ದು, ಯಾಕೆ, ಅದರಿಂದ ಏನಾಗ್ಬಿಡುತ್ತೆ, ಇದರಿಂದ ಏನಾಗ್ಬಿಡುತ್ತೆ, ಈ ತರ ಮಾಡೋದು ಜಾಸ್ತಿ. ಕೆಲವರು ನಮ್ಮಮ್ಮ ಯಾವಾಗ್ಲೂ, ನಮ್ಮಮ್ಮನೂ ಆಧ್ಯಾತ್ಮಿಕ, ಅವರು ಸ್ಪಿರಿಚುವಲ್ ಇದ್ರಲ್ಲಿ ತುಂಬಾ ಏನೇನೋ ಸಾಧನೆ ಮಾಡಿದ್ದಾರೆ. ಸೊ ಅವ್ರು ಹೇಳೋರು ಅಮ್ಮ, ಬೆಳಗ್ಗೆ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋಂತ ವ್ಯಕ್ತಿಗಳು ಬೆಳಗ್ಗೆ 3:30ಗೆ ಎದ್ದೇಳ್ಬೇಕು, ಬ್ರಾಹ್ಮಿ ಮುಹೂರ್ತ ಅಂತ. ತಲೆಯಲ್ಲಿ ಬ್ರಾಹ್ಮಿ ಮುಹೂರ್ತ 3:30 ಏನಕ್ಕೆ ಎದ್ದೇಳ್ಬೇಕು ನಾವು? ಎದ್ಬಿಟ್ಟು ಏನ್ ಮಾಡ್ತೀವಿ ಆ ನಿದ್ದೆಗಣ್ಣಲ್ಲಿ ನಾವು? ಸೊ ಇದೆಲ್ಲ ನಾನೇ ಕ್ವೆಶ್ಚನ್ ಮಾಡ್ಕೊಳಕ್ ಶುರು ಆದಾಗ, ನಮ್ಮಲ್ಲೇ ನಮ್ಗೆ ನಮ್ಮ ಆತ್ಮ ಅಂತ ಒಂದಿದೆ. ಈ ಆತ್ಮ ನಮ್ಗೆ ಸುತ್ತಮುತ್ತ ಇರೋ ಯಾವ ಫ್ರೆಂಡ್ಸು ಬೇಡ, ಅವಶ್ಯಕತೆ ಇಲ್ಲ ನಮ್ಗೆ. ನಮ್ಗೆ ಫ್ರೆಂಡ್ಸ್ ಅಂತ ನಾನ್ ಇವಾಗ ಅಕ್ಷತಾ ಹತ್ರ ನಾನು ಎಲ್ಲಾ ಓಪನ್ ಆಗಿ ಹೇಳ್ಕೊಳ್ತೀನಿ. ಬಟ್ ಕೆಲವೊಂದೊಂದು ತಪ್ಪುಗಳನ್ನ ನಾನು ಮಾಡಿರ್ತೀನಿ, ಅದನ್ನ ಅಕ್ಷತಾ ಹತ್ರ ಹೇಳ್ಕೊಳಲ್ಲ ನಾನು. ಯಾಕಂದ್ರೆ ನಾನು ಒಳ್ಳೆಯೊಳಗ್ ಕಾಣಿಸ್ಬೇಕು ಅಕ್ಷತಾಗೆ. ಬಟ್ ನನ್ನೊಳಗಿರೋ ನನ್ನ ಫ್ರೆಂಡ್ಗೆ ಎಲ್ಲ ಗೊತ್ತು. ನಾನು ಏನ್ ತಪ್ಪು ಮಾಡಿದೀನಿ, ಏನ್ ಸರಿ ಮಾಡಿದೀನಿ, ಯಾರ ಹತ್ರ ಸುಳ್ಳು ಹೇಳಿದೀನಿ, ಯಾರ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಿದೀನಿ, ಎಲ್ಲದೂ ಗೊತ್ತು. ಸೊ ಇವಳೊಬ್ಳೆ ನನ್ನನ್ನ ದಾರಿಗೆ ತರೋದಕ್ ಸಾಧ್ಯ. ಅದಕ್ಕೆ ನಾನು ಆತ್ಮನ ನನ್ನ ಅಮ್ಮ ಅಂತೀನಿ, ನನ್ನಮ್ಮ ಅಂತ. ಬಿಕಾಸ್ ಅಮ್ಮನ್ ತುಡಿತ ಯಾವಾಗ್ಲೂ ಏನಿರುತ್ತೆ, ಮಕ್ಕಳು ಒಳ್ಳೆ ದಾರಿ ಆಗ್ಲಿ, ಒಳ್ಳೆ ಇದಕ್ ಹೋಗ್ಲಿ, ಏನೇ ಮಾಡಿದ್ರು, ಏನೇ ನಿಸ್ವಾರ್ಥವಾಗಿ ಅವಳು ಹೇಳ್ತಾ ಇರ್ತಾಳೆ ಅಮ್ಮ ಆದವಳು. ಸೊ ಆತ್ಮ ಈಸ್ ಅಮ್ಮ, ಬುದ್ಧಿ ಈಸ್ ಅಪ್ಪ. ಬುದ್ಧಿ ಹೆಂಗೆ ಅಂದ್ರೆ, ಇದ್ ಮಾಡ್ಬೇಕು, ನೀನು ಇದ್ ಮಾಡಿದ್ರೆ ನೋಡು, ಈ ಕೆಲಸ ಮಾಡಿದ್ರೆ ನೀನ್ ಶೂಟಿಂಗ್ ಹೋಗ್ತೀಯಾ, ನೀನ್ ಕೆಲಸ ಮಾಡ್ತೀಯಾ, ನಿಂಗೆ ಇಷ್ಟ ಇದೆಯೋ ಇಲ್ವೋ, ನೀ ಅದ್ ಮಾಡಿದ್ರೆ ನಿಂಗೆ ದುಡ್ಡು ಬರುತ್ತೆ, ದುಡ್ಡು ಮಾಡಿದ್ರೆ ಮನೆ ನಡೆಯುತ್ತೆ, ಇಲ್ಲ ಅಂದ್ರೆ ಹೆಂಗ್ ಮನೆ ನಡೆಸ್ತೀಯ? ಅವ್ರದ್ದು ತಪ್ಪಲ್ಲ ಅದು. ಬಟ್ ಯಾವಾಗ ಸಮ್ಮಿಲನ ಆಗುತ್ತೋ, ಆತ್ಮ ಮತ್ತೆ ಬುದ್ಧಿ ಜೊತೆ ಕನೆಕ್ಟ್ ಆಗ್ತೀವೋ, ಅದು ಆಧ್ಯಾತ್ಮಿಕ. ಆವಾಗ ನಾವು ಆಧ್ಯಾತ್ಮಿಕತೆಗೆ ಹೋಗ್ತೀವಿ. ಸೊ ಅವಾಗ ಅಮ್ಮನ ರೂಲಿಂಗ್ ಆಗುತ್ತೆ ಅವಾಗ. ಅದಕ್ಕೆ ಹೇಳೋದು, ಯಾವುದೇ ಮನೇಲಿ ಹೆಣ್ಣು ಮಕ್ಳಿಗೆ ಪ್ರಾಮುಖ್ಯತೆ ಎಲ್ಲಿ ಕೊಡ್ತಾರೋ ಆ ಮನೆ ಸಖತ್ತು ಚೆನ್ನಾಗಿ ಬೆಳೆಯುತ್ತೆ, ಸಖತ್ತು ಒಳ್ಳೆ ರೀತಿ ಬೆಳೆಯುತ್ತೆ. ಅಂದ್ರೆ ಹಂಗನ್ಬಿಟ್ಟು ನಿಮ್ಗೆ ಗೊತ್ತು, ಇವತ್ತಿನ ಹೆಣ್ಮಕ್ಳು ನಾನು 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 ಅನ್ನೋದ್ರಲ್ಲೇ ಬೆಳೀತಾ ಇದ್ದಾರೆ. ನಾ ಹೇಳೋದು, ಅವ್ರನ್ನ ಅವರು ಏನು
ಅವರ ವ್ಯಕ್ತಿತ್ವವನ್ನ ಅವರು ತೋರಿಸ್ಕೋಬೇಕು. ತೋರಿಸ್ಕೊಳ್ಳೋದು ಅನ್ನೋದಕ್ಕಿಂತ ಗಳಿಸ್ಕೋಬೇಕು. ಹೌದು. ನಾನು ಯಾರು ಅನ್ನೋದು ನನಗೆ ಗೊತ್ತಾದಾಗ ನಾನು ಐ ಕ್ಯಾನ್ ಹ್ಯಾಂಡಲ್ ಯು. ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ಬೋದೇ ಹೊರತು ನಾನ್ ಗ್ರೇಟ್ ಅನ್ಕೊಂಡು ಹ್ಯಾಂಡಲ್ ಮಾಡಕ್ ಹೋದ್ರೆ ಯಾರು ಕೇಳಲ್ಲ. ಅದ್ರಲ್ಲೂ ಹೌದು. ಗಂಡ್ಮಕ್ಳು ಕೇಳೋದಕ್ಕೆ ಸಾಧ್ಯ ಇಲ್ಲ. ಗಂಡಸ್ರಿಗೆ ಅವ್ರಿಗೆ ನಾನ್ ಗ್ರೇಟ್ ಅನ್ನೋದು ಇದ್ದೇ ಇರುತ್ತೆ ಯಾವಾಗ್ಲೂ. ಇವತ್ತು ನನ್ ಗಂಡಗ್ ನಾನ್ ಹೇಳ್ಬೋದು, ನಾಳೆ ನನ್ ಮಕ್ಳು ಅದೇ ಮಾಡ್ತಾರೆ. ಹ್ಮ್. ಸೊ ಹಂಗಾಗಿ ಅವರು ಯಾವತ್ತಿದ್ರು ಮಕ್ಳೇ. ಅದಕ್ಕೆ ಹೇಳಿದ್ ನಾನು ಆಗ್ಲೇ, ಗಂಡ ಅಂದ್ರೆ ಮಗನ್ ತರ. ಸೊ ನಾವ್ ಎಷ್ಟು ಅವ್ರನ್ನ ಬಿಟ್ಟು 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 ಅವ್ರನ್ನ ದಾರಿಗ್ ತರ್ತೀವೋ ಅವ್ರು ಕರೆಕ್ಟ್ ದಾರಿಗ್ ಬರ್ತಾರೆ. ರಾಜವಲಿಲಿ ಒಂದ್ ಡೈಲಾಗ್ ಇದೆಯಲ್ಲ, ಬಿಟ್ಟು ಹಿಡಿಬೇಕು ಅಂತ. ಕರೆಕ್ಟ್. ಮೇ ಬಿ ಅದು ಇದೇ ತರ ಅನ್ಸುತ್ತೆ. ಸೊ ಅವ್ರನ್ನ ಬಿಟ್ಟು ಬಿಡ್ಬೇಕು. ಯಾಕಂದ್ರೆ ಇವಾಗ ನಾವು ನಮ್ಮ ಮಕ್ಳಿಗೆ ಏನ್ ಮಾಡ್ತೀವಿ, ನನ್ ಮಗ ಏನೋ ಒಂದ್ ಮಾಡ್ದ, ಅಮ್ಮ ನಾನು ಅದ್ ಮಾಡ್ಬಿಟ್ಟೆ ಇದ್ ಮಾಡ್ಬಿಟ್ಟೆ, ಮಗ್ನೆ ಅದ್ ಮಾಡಿದ್ ಸರಿ ಇಲ್ಲ ಅಂದ್ರೆ ಅವ್ನಿಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಹೌದು. ಮತ್ತೆ ನೆಕ್ಸ್ಟ್ ಅದಕ್ ಸಂಬಂಧಪಟ್ಟಿದ್ ಯಾವ ಕೆಲ್ಸನೂ ಮಾಡಲ್ಲ ಅವ್ರು. ಸೊ ಅದೇ ನಾವು ಸೂಪರ್ ಮಗ್ನೆ, ಸಖತ್ತಾಗಿ ಮಾಡಿದ್ಯಾ ಚಿನ್ನ, ಮಾಡ ಅಂತ ಅಂದ್ಬಿಟ್ಟು ಯಾವಾಗ ಅವನನ್ನ ದಾರಿಗ್ ತರ್ಬೇಕು ಅವಾಗ ಮೌಲ್ಡ್ ಮಾಡ್ಬೇಕು. ಹ್ಮ್. ಸೊ ಇದೆಲ್ಲ ಮಾಡೋದಕ್ಕೆ ಟೈಮ್ ಬೇಕು. ಅದೇ ಕಾರಣಕ್ಕೆ ನಾನು ಸೀರಿಯಲ್ ಇಂದ ಹಿಂದೆ ಉಳಿದಿರೋದು. ಖುಷಿಯಾಗಿದ್ದೀರಿ. ಐ ಆಮ್ ಸೋ ಹ್ಯಾಪಿ. ಲೈಫೇ ಹ್ಯಾಪಿನೆಸ್. ಆತ್ಮ ಅಮ್ಮ, ಬುದ್ಧಿ ಅಪ್ಪ, ಗಂಡ ಏನು? ಗಂಡ ನಾನೇ. ನಿಮ್ಮಲ್ಲಿ ಒಬ್ರು ಗಂಡ. ನಾನ್ ಅದು ಅಕ್ಷತಾ ಹೇಳಕ್ ಹೋದ್ರೆ ಇಷ್ಟಿದೆ ಇಷ್ಟ ಇದೆ. ಆಯ್ತಾ. ಅದೇ ಅದನ್ನ ಹೇಳಕ್ಕೆ ಒಂದು ನಿಮ್ಗೆ ಒಂದ್ ಎಪಿಸೋಡ್ ಸಾಲಲ್ಲ. ಸೊ ದಟ್ ಈಸ್ ವಾಟ್. ನನ್ನನ್ನ ನನ್ ಗಂಡನು ನಾನೇ ಅನ್ಕೊಂಡಾಗ ಇವತ್ ಹೇಳಿದ್ನಲ್ಲ, ಈ ಜಗಳ ಪಗಳ ಬರಲ್ಲ. ಬಿಕಾಸ್ ನಾನು ತಪ್ಪು ಮಾಡ್ತೀನಿ, ಅವನು ತಪ್ಪು ಮಾಡ್ತಾನೆ. ಅವ್ರ ತಪ್ಪು ದೊಡ್ಡದು ಅನ್ಸಲ್ಲ ಅವಾಗ. So, ರಾಜಿ ಹೀಗೆ ಆದ್ರೂ ಬೇರೆ ಅಂದ್ರೆ ಬೇರೆ ಅಷ್ಟೇ. ರಾಜಿ ಆಯ್ತು ಈಗ. ರಾಜಿ ಆಯ್ತು. ಅಲ್ಲ, ನಾನು ಹೇಳ್ತೀನಲ್ಲ, ನನ್ನ ಅಮ್ಮನ್ ಜೊತೆ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಕ್ವೆಶ್ಚನ್ಸ್ ಕೇಳಿದಾಗ ಅಮ್ಮ ಉತ್ತರ ಕೊಟ್ಬಿಡ್ತಾರೆ. ಸೊ ಹಂಗಾಗಿ ನನ್ಗೆ ಅದು ಅಮ್ಮ ಜಾಸ್ತಿ ಗುರು. ದಿನ ನಮ್ಮಮ್ಮ ಹೆಚ್ಚು ಅಮ್ಮನ ಜೊತೆ ಮಾತಾಡೋದು ಖುಷಿ ಆಗುತ್ತೆ. ಅಮ್ಮನ್ ಜೊತೆ. ಅತ್ತೆ ಜೊತೆ ಈ ತರ ವಿಷಯಗಳೆಲ್ಲ ಮಾತಾಡಕ್ ಅತ್ತೆ ಅಡ್ಗೆ ಮನೆ ಜಾಸ್ತಿ. ಅತ್ತೇನು ಒಂದ್ ರೀತಿ ಕನೆಕ್ಟೆಡ್. ಹೆಂಗೆ ಅಂದ್ರೆ ಅತ್ತೆ ಶಿ ಇಸ್ ಅ ವೆರಿ ಗುಡ್ ಕುಕ್. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅತ್ತೆದ್ ಒಂದಷ್ಟು ಪ್ರಿನ್ಸಿಪಲ್ಸ್ ಇದೆ. ಅದ್ರಿಂದ ನಾನು ತುಂಬಾ ಕಲ್ತಿದ್ದೀನಿ. ಲೈಕ್ ತುಂಬಾನೇ ಒಂದೆರಡು. ಅಂದ್ರೆ ಶಿ ಇಸ್ ಅ ಕೈಂಡ್ ಆಫ್ ಒಂಥರ ಡೈನಮಿಕ್ ಲೇಡಿ. ಆರಗೆಂಟ್ ಜಾಸ್ತಿ. ಅಂದ್ರೆ ಅವ್ರು ಯಾರ ಮುಂದೆನೂ ತಲೆ ಬಗ್ಗಲ್ಲ, ತಲೆ ಬಾಗ್ಸಲ್ಲ, ಏನಕ್ಕೆ ಅನ್ನೋ ತರ. ಅಂಡ್ ದ ವೇ ಶಿ ಕೇರ್ ಆಫ್ ದರ್ ಕಿಡ್ಸ್ ಅಲ್ಲ, ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು. ಆಮೇಲೆ ಅವ್ರಿಗೆ ಅಂತ ಒಂದಷ್ಟು ಸ್ವೀಟ್ ಟೈಮ್ ನ ಕೊಡ್ತಾರೆ. ನಾವ್ ಇತ್ತೀಚೆಗೆ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾವು ಬರೀ ತೋರಿಕೆಗೋಸ್ಕರ ಜೀವನ ಮಾಡ್ತಾ ಇದೀವಿ. ಯಾರೋ ನಮ್ಮನ್ನ ನೋಡ್ತಾರೆ, ಅವ್ರಿಗೋಸ್ಕರ ಬಟ್ಟೆ ಹಾಕೊಳ್ತೀವಿ, ಅವ್ರಿಗೋಸ್ಕರ ಇದ್ ಮಾಡ್ತೀವಿ. ಇಲ್ಲ ನನ್ ಗಂಡ ನನ್ನ ನೋಡ್ಲಿ ಅಂತ ಮಾಡ್ತೀನಿ, ಇಲ್ಲ ನನ್ ಬಾಯ್ ಫ್ರೆಂಡ್ ನನ್ನ ನೋಡ್ಲಿ ಅಂತ ಮಾಡ್ತೀವಿ, ಇಲ್ಲ ನನ್ ಮಕ್ಳು ನನ್ನನ್ನ ಕಡೆಗಣಿಸ್ಬಿಡ್ತಾರಲ್ಲ ಅಂತ ಮಾಡ್ತೀವಿ. ಆದ್ರೆ ನನ್ಗೋಸ್ಕರ ನಾನು ಎಲ್ಲಿ ಬದುಕ್ತಾ ಇದ್ದೀನಿ? ದಿಸ್ ಇಸ್ ವಾಟ್. ಇದು ನನ್ನ ಅತ್ತೆಯಿಂದ ಕಲ್ತೆ. ಅಮ್ಮ ಅವ್ರು ತದ್ವಿರುದ್ಧ. ಬದುಕ್ತಾರೆ. ಅಮ್ಮ ಅಮ್ಮನ್ ತದ್ವಿರುದ್ಧ ಅಂತ ಹೇಳಲಿಕ್ಕೆ ಆಗಲ್ಲ. ಅಂದ್ರೆ ಒಂದ್ ಸ್ವಲ್ಪ ಚೇಂಜ್ ಅವರು. ಸೊ ಅವ್ರಿಗೋಸ್ಕರ ಟೈಮ್ ಕೊಟ್ಕೊಳ್ತಾರೆ. ಅವ್ರದೇ ಆದಂತ ಒಂದಷ್ಟು ಪ್ರಿನ್ಸಿಪಲ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಇದೆ. ಸೊ ಅದ್ರ ಜೊತೆ ಹೋಗ್ತಾ ಇರ್ತಾರೆ. ಅದೆಲ್ಲ ಕಲಿಯೋದಕ್ಕೆ ಅವರಿಂದ ಸಿಕ್ತು. ಬಿಕಾಸ್ ಏನ್ ಗೊತ್ತಾಗ್ತದೆ, ವಾಟ್ ಎವರ್ ಹೂ ಎವರ್ ಇಸ್ ದರ್ ಇನ್ ದ ವರ್ಲ್ಡ್, ಚಿಕ್ಕ ಮಕ್ಕಳಿಂದನೂ ಕಲಿಯೋದಕ್ಕಿದೆ ನಿಮ್ಗೆ. ಸೊ ಅದು ಯಾವ ರೀತಿ ತಗೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದು ಬಿಟ್ಬಿಟ್ಟು ನಾವು ಎಲ್ಲ ನೆಗೆಟಿವ್ ಅಂದ್ರೆ ನೆಗೆಟಿವೇ ಹೋಗುತ್ತೆ. ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಕಡೆನೇ ಕರ್ಕೊಂಡು ಹೋಗುತ್ತೆ. ದಟ್ ಈಸ್ ವಾಟ್ ಐ ಬಿಲೀವ್. ಥ್ಯಾಂಕ್ ಯು. ನಟಿಯಾಗಿ ನಮ್ಮನ್ನೆಲ್ಲ ರಂಜಿಸ್ತವ್ರು, ಸುರಸುಂದರಾಂಗಿ, ನಗು ಮುಖದ ಸುಂದರಿ. ಇವಾಗ ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ. ನೀವು ಕಮೆಂಟ್ ಮಾಡಿ, ಇವರು ಹೆಚ್ಚು ಆಧ್ಯಾತ್ಮದ ಕಡೆ ಒಲವು ತೋರಿಸಿದ್ರು ನಿಮ್ಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇವರಿಂದ ಬೇಕಾ, ಇಲ್ಲ ನಾವು ಅವ್ರನ್ನ ನಟಿಯಾಗಿ ಇದ್ದಷ್ಟು ದಿನಗಳು ನೋಡಕ್ ಇಷ್ಟಪಡ್ತೀವಿ, ಅವ್ರು ನಟಿಯಾಗಿ ಇರ್ಬೇಕಾ ಅನ್ನೋದು ನೀವು ತಿಳಿಸಿ. ಏನೇ ಮಾಡ್ಲಿ ಅವರು ಸಿಂದ ಮನುಷ್ಯತ್ವ, ಮಾನವೀಯತೆ ಇಟ್ಕೊಂಡು ಶುರು ಮಾಡ್ತಾರೆ, ಅದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನಂಗಿದೆ. ಅದಕ್ಕೆ ಒಂದು ನಂಬಿಕೆಗೆ ಒಂದು ಅಡಿಪಾಯ ಅಂತಾನೆ ಆಶ್ರಮ ಮಾಡಕ್ ಹೊರಟಿರೋರು ಇವರು. ಒಳ್ಳೇದಾಗ್ಲಿ. ನಮ್ಮ ಕಿಚನಿಗೆ ಬಂದು ಸ್ಪೈಸಿ ಮಟನ್ ಕೀಮಾ ಬಿರಿಯಾನಿ ತಿಂದಿದ್ದಕ್ಕೆ, ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮದಲ್ಲಿ ನಿಮ್ಗೆ
ತುಂಬಾ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಅಕ್ಷತಾ. ಆಮೇಲೆ ನನಗೋಸ್ಕರ ಸ್ಪೆಷಲ್ ಆಗಿ ಇದನ್ನ ಮಾಡಿದ್ದು. ಜೊತೆಗೆ ಸಾಮಾನ್ಯವಾಗಿ ತಾಯಿದಿರು ಮಕ್ಳಿಗೋಸ್ಕರ ಅಂತ ಮಾಡ್ತಾರೆ. ಸೊ ನೀವು ನನಗೋಸ್ಕರ ಮಾಡಿದೀರಾ. ಸೊ ಐ ಆಮ್ ಲುಕಿಂಗ್ ಯು ಆಸ್ ಮೈ ಮದರ್ ಅನ್ನೋ ತರನೇ ಹೇಳ್ಬೋದು. ಒಬ್ರು ಊಟ ಹಾಕಿದ್ದಾರೆ ಅಂದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನನ್ನಿಂದ ಒಂದಷ್ಟು ಮಾತುಕತೆನ ಹೊರಗೆ ಬರಂಗ್ ಮಾಡಿದ್ರಿ. ಸೊ ಅದಕ್ಕೂ ಅಷ್ಟೇ. ಸೊ ಥ್ಯಾಂಕ್ಸ್ ಅ ಲಾಟ್. ಹಾಗೆ ನೀವೆಲ್ಲರೂ ನಮ್ಮನ್ನ ಇಷ್ಟೊತ್ತಕ್ಕ ಸಹಿಸ್ಕೊಂಡಿದ್ದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು.